ಹಾಯ್ ವೀವರ್ಸ್, ಕರುನಾಡಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡಿದ್ದೀನಿ. ಮಣೆ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆ ಇಟ್ಕೊಂಡು ಅದ್ರ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ಈಗ ಸೀರೆಯನ್ನು ಹೇಗೆ ನೆರಿಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೀರೆಯನ್ನು ನಾನು ಇಲ್ಲಿ ಹರಡ್ಕೊಂಡಿದ್ದೀನಿ. ನಾವು ಸೀರೆಯನ್ನು ನಾರ್ಮಲ್ ಆಗಿ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ನೆರಿಗೆಯನ್ನು ಮಾಡ್ಕೊಂಡು ಬರಬೇಕಾಗುತ್ತೆ. ನಾನಿಲ್ಲಿ 4 ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಸಣ್ಣದಾಗಾದರೂ ಪ್ಲೀಟ್ಸನ್ನು ಮಾಡ್ಕೋಬಹುದು, ಅಥವಾ ಮೀಡಿಯಮ್ ಆಗಿ ನಾವು ಸೀರೆ ಉಟ್ಕೋಬೇಕಾದ್ರೆ ಪ್ಲೀಟ್ಸ್ ತೆಗಿತೀವಲ್ಲ, ಅಷ್ಟು ಆಗಲಿಕ್ಕಾದರೂ ಪ್ಲೀಟ್ಸನ್ನು ಮಾಡ್ಕೋಬಹುದು. ನಾನಿಲ್ಲಿ 3/4 ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೆರಗಿಗೆ ಒಂದು ಮಾರು ಬಿಟ್ಕೊಂಡು ಉಳಿದಿರುವಂತಹ ಸೀರೆಯನ್ನು ನೀವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಪ್ಲೀಟ್ಸನ್ನು ಮಾಡ್ಕೊಂಡ ನಂತರ 2 ಬಾರ್ಡರ್ಗಳಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸಿ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ನಾನು 2 ಸೈಡು ಸಹ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಇಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ಜೋಡಿಸಿ ನಾನಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಂಡು ನಂತರ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಸೆರಗನ್ನು ನಾವು ಪ್ಲೀಟ್ಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬಹುದು. ವಿ ಶೇಪಲ್ಲಿ ಹಾಕ್ತೀನಿ ಅಂದರೆ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ನೀವು ಪ್ಲೀಟ್ಸನ್ನು ಮಾಡ್ಕೋಬಹುದು. ಅಥವಾ ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಂಡಾಗ ಹೇಗೆ ಸೆರಗನ್ನು ಹಾಕೊಳ್ತೀವಿ, ಆ ರೀತಿ ಸೆರಗ ಹಾಕ್ತೀನಿ ಅಂದರೆ ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸ್ ತೆಗಿತೀವಿ ಅದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ದೂರಕ್ಕೆ ನೆರಿಗೆಯನ್ನು ಜೋಡಿಸ್ಬಿಟ್ಟು ಅದೇ ರೀತಿಯಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬಹುದು. ನಾನು ಇಲ್ಲಿ ಬಾರ್ಡರ್ ಎಷ್ಟು ಬರುತ್ತೆ ಅಷ್ಟು ಆಗಲ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಹಾಗೆ 2 ಮೊಳ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. 1 ಮೊಳ ಆಗುವಷ್ಟು ಎಕ್ಸ್ಟ್ರಾ ಕ್ಲಾತನ್ನು ಹಾಗೆ ಬಿಟ್ಕೊಂಡಿದ್ದೀನಿ. ಈಗ ದೇವಿಗೆ ಸೀರೆಯನ್ನು ಹೇಗೆ ಉಡಿಸೋದು ಅಂತ ನೋಡೋಣ. ಈ ರೀತಿ ಸೀರೆನ ನೆರಿಗೆ ಮಾಡಿ ಇಟ್ಕೊಂಡ್ರೆ ಅಲಂಕಾರ ಮಾಡೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು. ಸೀರೆಯ ಸೆರಗನ್ನು ಕಳಶದ ಹಿಂಭಾಗ ಇಟ್ಕೋಬೇಕು. ನಂತರ ನಾವು ಏನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ಕಳಶದ ಹಿಂಭಾಗದಿಂದ ಮುಂಭಾಗಕ್ಕೆ ತಗೋಬರ್ಬೇಕಾಗುತ್ತೆ. 2 ಸೈಡು ಸಹ ಮುಂದ್ಗಡೆಗೆ ತಗೊಬಂದು ಸಮವಾಗಿ ಇಟ್ಕೋಬೇಕು. ನಾವಲ್ಲಿ ಏನು ಪ್ಲೀಟ್ಸ್ ಮಾಡಿರ್ತೀವಿ ಆ ಪ್ಲೀಟ್ಸನ್ನು ಬಾರ್ಡರ್ ಹತ್ರ ಸಮವಾಗಿ ಅಲ್ಲಿ ಜೋಡಿಸ್ಕೋಬೇಕಾಗುತ್ತೆ. ಜೋಡಿಸ್ಕೊಂಡು ಹಾಗೆ ಕಳಶದ ಬಿಂದಿಗೆ ಹತ್ರನೂ ನಾವಲ್ಲಿ ಕರೆಕ್ಟಾಗಿ ನೆರಿಗೆಗಳು ಬಂದಿದೆಯಾ ಅಂತ ನೋಡಿಕೊಂಡು ಅಲ್ಲೂ ಸಹ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ. ಬಾರ್ಡರ್ ತುದಿಯನ್ನು 2 ಸಮವಾಗಿ ಜೋಡಿಸಿ ನಾನೇನು 2 ಸೈಡ್ ಬಾರ್ಡರ್ಗೆ ಹಾಕಿದ್ನಲ್ಲ ಅದೇ ಕ್ಲಿಪ್ಪನ್ನು ತೆಗೆದ್ಬಿಟ್ಟು 2 ಸೈಡಿನ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಅದೇ ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಕಳಶದ ಬಿಂದಿಗೆ ಅಥವಾ ಕಳಶದ ಕಂಠ ಬರುತ್ತಲ್ಲ ಅಲ್ಲಿ ನಾವು 2 ಸೈಡಿನ ನೆರಿಗೆಗಳನ್ನ ಹಿಡಿದ್ಬಿಟ್ಟು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ದಪ್ಪಗಿರೋ ಪಿನ್ನನ್ನು ತಗೊಂಡು ನಾವಿಲ್ಲಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಪಿನ್ನನ್ನು ಸೇರಿಸ್ಕೊಂಡು ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ನಾನೀಗ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇಫ್ಟಿ ಪಿನ್ನನ್ನು ಸೇರಿಸ್ಕೊಬಿಟ್ಟು ಸೆಕ್ಯೂರ್ ಮಾಡ್ಕೋಬಹುದು, ಅಥವಾ ಸೂಜಿ ಮತ್ತು ದಾರದಿಂದ ಪೋಣಿಸ್ಬಿಟ್ಟು ಸಹ ನಾವಲ್ಲಿ ಕಟ್ಕೋಬಹುದು. ಅಲ್ಲಿ ಒಂದು ಸ್ವಲ್ಪ ಸೀರೆನ ಸರಿ ಮಾಡಿಕೊಂಡು ಕ್ಲಿಪ್ಗಳನ್ನ ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಜಾಸ್ತಿ ಆಗಲಿಕ್ಕೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಲಿಕ್ಕೆ ಹೋಗಬೇಡಿ. ಲೈಟಾಗಿ ಅಲ್ಲಿ ಪಕ್ಕ ಬರೋ ರೀತಿಯಲ್ಲಿ ನೀವು ಸ್ಪ್ರೆಡ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ಜಾಸ್ತಿ ಸ್ಪ್ರೆಡ್ ಮಾಡೋದೇನು ಬೇಡ ಪ್ಲೀಟ್ಸನ್ನು. ಅದು ಆ ರೀತಿ ಇದ್ರೇ ಈ ಅಲಂಕಾರಕ್ಕೆ ತುಂಬಾನೇ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಂತರ ದೇವಿಗೆ ಕಾಲ್ಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಸೆರಗು ಹಾಗೆ ಪ್ಲೀಟ್ಸಿನ ಮಧ್ಯೆ ಒಂದು ಸ್ವಲ್ಪ ಸೀರೆ ಭಾಗ ಇರುತ್ತಲ್ಲ ಅಲ್ಲಿ ದೇವಿಯ ಕಾಲ್ಗಳನ್ನ ಸೇರಿಸ್ಬಿಟ್ಟು ನಾವು ದೇವಿಗೆ ಕಾಲ್ಗಳನ್ನ ಫಿಕ್ಸ್ ಮಾಡಬೇಕಾಗತ್ತೆ. ನಾವು ಸೀರೆಯ ಒಳಭಾಗದಲ್ಲಿ ದೇವಿಯ ಕಾಲ್ಗಳನ್ನ ಇಟ್ಟು ಬಾರ್ಡರ್ ಅನ್ನೋದು ಗೆಜ್ಜೆ ಕಟ್ತೀವಲ್ಲ ಆ ಜಾಗಕ್ಕೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಅಥವಾ ಗುಂಡ್ ಪಿನ್ನಿಂದ ಆದರೂ ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬಹುದು. ಬಟ್ಟೆ ಪಿನ್ನಿಂದ ನಾನಲ್ಲಿ ಸೆಕ್ಯೂರ್ ಮಾಡಿಕೊಂಡು ನಂತರ ದೇವಿಯ ಮೊಣಕಾಲಿನ ಮೇಲೆ ಬಾರ್ಡರ್ ಬರಬೇಕು. ಅಂದರೆ ನಾವು ಪ್ಲೀಟ್ಸ್ ಏನು ಮಾಡಿರ್ತೀವಿ ಆ ಪ್ಲೀಟ್ಸ್ ಕಡೆಯಿಂದ ಸೀರೆಯ ಬಾರ್ಡರ್ ಅನ್ನ ತಗೊಬಂದು ಮೊಣಕಾಲಿನ ಮೇಲೆ ಹಾಕಿ ಅಲ್ಲಿ ಬಟ್ಟೆ ಪಿನ್ನಿಂದ ಮತ್ತೆ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಮೊಣಕಾಲಿನ ಮೇಲೆ ಬಾರ್ಡರ್ ಅನ್ನೋದು ಬರಬೇಕು. ಆ ರೀತಿ ಮಾಡಿಕೊಂಡು ಅಲ್ಲಿ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ನೀಟಾಗಿ ಅಲ್ಲಿ ಸರಿ ಮಾಡ್ಕೋಬೇಕಾಗುತ್ತೆ. ದೇವಿಯ ತೊಡೆಯ ಭಾಗದಲ್ಲಿ ನಾವೇನು ಬಾರ್ಡರ್ನ ಹಾಕೊಂಡಿರ್ತೀವಿ ಆ ಬಾರ್ಡರ್ ಮತ್ತು ಸೀರೆಗೆ ಸೇರಿಸಿ ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ. ನಂತರ ಅಲ್ಲಿ ಕಾಲು ಸರಿಯಾಗಿ ಕೂತಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಕಾಲನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಎಕ್ಸ್ಟ್ರಾ ಸೀರೆ ಪಾರ್ಟ್ ಏನು ಬರುತ್ತೆ, ಸೆರಗಿನ ಪಕ್ಕದಲ್ಲಿ ಏನು ಎಕ್ಸ್ಟ್ರಾ ಸೀರೆ ಪಾರ್ಟ್ ಬರುತ್ತೆ ಅದರೊಳಗಡೆ ದೇವಿಯ ಕಾಲನ್ನು ಸೇರಿಸಿ ನಾವೇನು ಗೆಜ್ಜೆ ಕಟ್ತೀವಿ ಅಲ್ಲಿ ಬಾರ್ಡರ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಒಂದು ರೌಂಡ್ ತೊಗೊಂಡು ಅಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ಸೀರೆಯ ಬಾರ್ಡರನ್ನು ಮೊಣಕಾಲಿನ ಮೇಲೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಮತ್ತೆ ನಾವಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನೀಟಾಗಿ ಲೇಯರ್ ರೀತಿಯಲ್ಲಿ ಮೊಣಕಾಲಿನ ಮೇಲೆ ಸೀರೆ ಪಾರ್ಟ್ ಅನ್ನೋದು ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಆಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ತೊಡೆಯ ಭಾಗದಲ್ಲಿ ಬಾರ್ಡರ್ ಏನು ನಾವು ಹಾಕೊಂಡಿರ್ತೀವಿ ಸೀರೆಯ ಬಾರ್ಡರು ಅದು ಮತ್ತೆ ಸೀರೆಯನ್ನು ಸೇರಿಸ್ಬಿಟ್ಟು ಅಲ್ಲೊಂದು ಪಿನ್ನನ್ನು ಹಾಕಿ ಕಾಲನ್ನು ಸರಿಯಾಗಿ ಕೂರಿಸ್ಕೊಳ್ಳಿ. ನಂತರ ನೀವು ನೆರಿಗೆಗಳನ್ನ ಸರಿ ಮಾಡ್ಕೋಬಹುದು. ನೆರಿಗೆಗಳಲ್ಲಿ ಒಂದು ಸ್ವಲ್ಪ ಸ್ಟ್ರೈಟ್ ಆಗಿ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಕಾಲು ಜಾರ್ತಾ ಇದೆ ಅಂತ ಏನಾದರೂ ನಿಮಗೆ ಫೀಲ್ ಆಗ್ತಾ ಇದ್ರೆ ಬಟ್ಟೆ ಪಿನ್ನಿಂದ 2 ಕಾಲನ್ನು ಸೇರಿಸ್ಬಿಟ್ಟು ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ನಾನಿಲ್ಲಿ ದೇವಿ ಒಂದು ಕಾಲನ್ನು ಕೆಳಗಡೆ ಬಿಟ್ಕೊಂಡು ಇನ್ನೊಂದು ಕಾಲು ಮಡಚಿರೋ ರೀತಿಯಲ್ಲಿ ಒಂದು ಕಾಲ ಮೇಲೆ ಇನ್ನೊಂದು ಕಾಲು ಹಾಕೊಂಡು ಕುಳಿತಿರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಚಿಕ್ಕದಾಗಿರುವಂತಹ ಕಾಟನ್ ಬಾಕ್ಸ್ ಪೀಸನ್ನ ದೇವಿಯ ಕಾಲಿನ ಕೆಳಗಡೆ ಸೀರೆಯ ಒಳಭಾಗದಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಾಟನ್ ಬಾಕ್ಸ್ ಅನ್ನು ಸಣ್ಣದಾಗಿರುವಂತಹ ಕಾಟನ್ ಬಾಕ್ಸ್ ಸ್ವಲ್ಪ ಗಟ್ಟಿಯಾಗಿದೆ ಕಾಟನ್ ಬಾಕ್ಸ್ ಗಟ್ಟಿಯಾಗಿರುವಂತಹ ಬಾಕ್ಸ್ ಅನ್ನ ಇಟ್ಕೊಳ್ಳಿ. ಬೆಂಡು ಅಥವಾ ಸ್ಪಾಂಜ್ ಬರುತ್ತಲ್ಲ ಅದನ್ನ ನೀವು ದೇವಿಯ ಕಾಲಿನ ಕೆಳಗಡೆ ಇಟ್ಕೋಬಹುದು. ಅವಾಗ ಶೇಪ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನಂತರ ನಾನು ಇನ್ನೊಂದು ಕಳಶದ ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ಕೆಳಗಡೆ ಇರುವಂತಹ ಬಿಂದಿಗೆಗೆ ನೀವು ಅಕ್ಕಿ ಅಥವಾ ಗೋಧಿಯನ್ನ ತುಂಬಿಸಿ ಇಟ್ಕೊಳ್ಳಿ. ಹಾಗೆ ಮೇಲ್ಗಡೆ ಇರುವಂತಹ ಬಿಂದಿಗೆಯನ್ನು ನಾನಿಲ್ಲಿ ಸೆಕ್ಯೂರ್ ಮಾಡಲಿಕ್ಕೆ ಡಬಲ್ ಸೈಡ್ ಟೇಪ್ ಅನ್ನ ಅಂಟಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಬಿಂದಿಗೆಯ 4 ಭಾಗಗಳಲ್ಲೂ ಡಬಲ್ ಸೈಡ್ ಟೇಪ್ ಅನ್ನ ಅಂಟಿಸ್ಬಿಟ್ಟು ಮೇಲ್ಗಡೆ ಇನ್ನೊಂದು ಬಿಂದಿಗೆಯನ್ನು ನಾನು ಈ ರೀತಿಯಾಗಿ
ಇಟ್ಕೊಂಡು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಬಿಂದಿಗೆಗೆ ನಾನು ಕಡ್ಡಿಯನ್ನು ಮೊದಲೇ ಕಟ್ಟಿ ಇಟ್ಕೊಂಡಿದ್ದೀನಿ. ಈಗ ದೇವಿಯ ಕೈಗಳಿಗೆ ಕೈಯನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಬ್ಲೌಸ್ ಪೀಸನ್ನು ನಾನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ದೇವಿಯ ಕೈಗಳಿಗೆ ಸೈಜ್ ಆಗುವಷ್ಟು ನಾನಿಲ್ಲಿ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ದೇವಿ ಕೈಗಳು ನನ್ನ ಹತ್ರ ಇರುವಂಥದ್ದು ಸ್ವಲ್ಪ ಸಣ್ಣದಾಗಿದೆ, ಅದ್ರ ಸೈಜ್ಗೆ ನಾನಿಲ್ಲಿ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲೌಸ್ ಪೀಸಿನ ಒಂದು ತುದಿಯಲ್ಲಿ ದೇವಿಯ ಕೈಯನ್ನು ಇಟ್ಬಿಟ್ಟು ಈ ರೀತಿ ನಾವು ಸುತ್ಕೋಬೇಕಾಗುತ್ತೆ. ಒಂದು ರೌಂಡು ಸುತ್ತಬಿಟ್ಟು ನಾವಲ್ಲಿ ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋಬೇಕು, ಅಥವಾ ಬಟ್ಟೆ ಪಿನ್ನಿಂದ ಆದರೂ ಸೆಕ್ಯೂರ್ ಮಾಡ್ಕೋಬಹುದು. ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಂಡ್ರೆ ಅದು ಜಾರಲ್ಲ. ನಾನಲ್ಲಿ ಒಂದು 3 ಗುಂಪಿನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ತುದಿಯಲ್ಲೂ ಸಹ ಇನ್ನೊಂದು ಕೈಯನ್ನು ಅದೇ ರೀತಿ ಇಟ್ಬಿಟ್ಟು ನಾವಿಲ್ಲಿ ಒಂದು ರೌಂಡ್ ತಗೋಬರ್ಬೇಕಾಗುತ್ತೆ. ಒಂದು ರೌಂಡ್ ಕ್ಲೀನ್ ಆಗಿ ಬ್ಲೌಸ್ ಹಾಕೊಂಡಾಗ ಕೈ ತೋಳುಗಳು ಹೇಗೆ ಕಾಣಿಸುತ್ತೆ ಆ ರೀತಿಯಲ್ಲಿ ದೇವಿಯ ಕೈಗಳು ಕಾಣಿಸಬೇಕು. ಆ ರೀತಿ ಮಾಡಿಕೊಂಡು ಒಂದು ರೌಂಡನ್ನು ತಗೊಬಂದ್ಬಿಟ್ಟು ಗುಂಪಿನಿಂದ ನಾವು ಇಲ್ಲಿ ಬ್ಯಾಕ್ ಸೈಡಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಬ್ಯಾಕ್ ಸೈಡಲ್ಲಿ ಗುಂಪಿನ ಹಾಕೊಂಡ್ರೆ ಮುಂಭಾಗದಲ್ಲಿ ಅದು ಕಾಣಿಸಲ್ಲ. ಅದಕ್ಕೋಸ್ಕರ ದೇವಿಯ ಕೈಗಳಿಗೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡಿದ್ದಾಗಿದೆ. ಈಗ ಕೈಯನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾನು ಬಿಂದಿಗೆಗೆ ಆಲ್ರೆಡಿ ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೆ. ಆ ಕಡ್ಡಿಗೆ ನಾವೇನು ಕೈನ ರೆಡಿ ಮಾಡ್ಕೊಂಡು ಬಂದಿದ್ವಿ, ಆ ಕೈಯನ್ನು ಫಸ್ಟು ಕಡ್ಡಿಗೆ ಕಟ್ಕೋಬೇಕಾಗುತ್ತೆ. ಎರಡು ಸೈಡು ಕಟ್ಕೋಬೇಕು. ಬ್ಲೌಸ್ ಪೀಸು ಮುಂಭಾಗಕ್ಕೆ ಬರೋ ರೀತಿಯಲ್ಲಿ, ಕಳಶದ ಮುಂದ್ಗಡೆ ಬರೋ ರೀತಿಯಲ್ಲಿ ಇಟ್ಕೊಂಡು ಎರಡು ಕೈಗಳನ್ನ ಕಡ್ಡಿಗೆ ನಾವಲ್ಲಿ ಕಟ್ಕೊಂಡು ಈಗ ಬ್ಲೌಸ್ ಪೀಸನ್ನು ಎರಡು ಸೈಡು ಈ ರೀತಿ ಬ್ಯಾಕ್ ಸೈಡ್ಗೆ ತಗೊಂಡು ಹೋಗಿ ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಎರಡು ಸೈಡು ನಾವು ಮೇಲ್ಗಡೆ ಮತ್ತು ಕೆಳಭಾಗದಲ್ಲಿ ಬಟ್ಟೆ ಪಿನ್ನನ್ನು ಹಾಕಿ ಅಲ್ಲಿ ಬ್ಲೌಸ್ ಹಾಕಿರೋ ರೀತಿಯಲ್ಲಿ ಮಾಡ್ಕೋಬೇಕು. ನೀಟಾಗಿ ಕಾಣಿಸ್ಬೇಕು, ಎತ್ಕೊಂಡಂಗೆಲ್ಲ ಇರಬಾರ್ದು. ಆ ರೀತಿ ಮಾಡ್ಕೊಳ್ಳಿ. ನಂತರ ನಾವು ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿರೋದ್ರಿಂದ ನಿಧಾನಕ್ಕೆ ಈ ರೀತಿ ಕೆಳಭಾಗ ಮತ್ತು ಮೇಲ್ಭಾಗದಲ್ಲಿ ಹೇಳ್ಕೊಂಡು ಬಿಂದಿಗೆ ಅಂದರೆ ನಾವು ಕಳಶದ ಬಿಂದಿಗೆ ಏನು ಇಟ್ಟಿರ್ತೀವಿ ಮೇಲ್ಗಡೆ ಅದು ಕಾಣದೇ ಇರೋ ರೀತಿಯಲ್ಲಿ ನೀಟಾಗಿ ಎತ್ಕೊಂಡಿರುವಂಥ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿಬಿಟ್ಟು ಎರಡು ಸೈಡು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ ನಾನು ಮಾಡ್ತಾ ಇದ್ದೀನಲ್ಲ, ಈ ರೀತಿ ಮಾಡಿಕೊಂಡು ಕಳಶದ ಬಿಂದಿಗೆ ಕಾಣದೇ ಇರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಈಗ ದೇವಿಗೆ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ. ನಾನೀಗ ನಾರ್ಮಲ್ ಆಗಿ ನಾವು ಸೆರಗು ಹಾಕೊಳ್ತೀವಲ್ಲ, ನಾವು ಸೀರೆ ಉಟ್ಕೊಂಡಾಗ ಆ ರೀತಿಯಲ್ಲಿ ಸೆರಗನ್ನು ಹಾಕ್ತಾ ಇದ್ದೀನಿ. ನೀವಿಲ್ಲಿ ವಿ ಶೇಪಲ್ಲಾದರೂ ಸೆರಗನ್ನು ಹಾಕ್ಬೋದು, ಅಥವಾ ನಾನೀಗ ಹಾಕ್ತಿದ್ದೀನಲ್ಲ ಆ ರೀತಿಲಾದರೂ ಸೆರಗನ್ನು ಹಾಕ್ಬೋದು. ಸೆರಗನ್ನು ತೊಗೊಬಂದು ದೇವಿಯ ಎಡಗಡೆ ಭುಜದ ಮೇಲೆ ಹಾಕೋಬೇಕಾಗತ್ತೆ. ನಾವು ಸೀರೆ ಉಟ್ಕೊಂಡಾಗ ಹೇಗೆ ಎಡಗಡೆ ಭುಜದ ಮೇಲೆ ಹಾಕೊಳ್ತೀವಿ ಸೆರಗನ್ನು, ಆ ರೀತಿ ಸೆರಗನ್ನು ಹಾಕ್ಬಿಟ್ಟು ನಾನಿಲ್ಲಿ ಭುಜದ ಮೇಲ್ಗಡೆ ನೆರಿಗೆಗಳು ಪಕ್ಕ ಬರೋ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿಯಲ್ಲಿ ನೆರಿಗೆಗಳನ್ನ ಅಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಜೋಡಿಸ್ಕೊಂಡು ಅಲ್ಲೊಂದು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತೀನಿ. ಆಗ ನಮಗೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗೆ ದೇವಿಯ ಚೆಸ್ಟ್ ಭಾಗದಲ್ಲಿ ನೆರಿಗೆಗಳನ್ನೋದು ಒಂದರ ಪಕ್ಕ ಒಂದು ಬರಬೇಕು, ನೀಟಾಗಿ ಕುತ್ಕೋಬೇಕು. ನಾವು ಸೀರೆ ಉಟ್ಕೊಂಡಾಗ ಹೇಗೆ ಕಾಣಿಸುತ್ತೆ ಆ ರೀತಿಯಲ್ಲಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ದೇವಿಯ ಸೊಂಟಕ್ಕೆ ಒಂದು ದಾರನ ಕಟ್ಕೊಂಡು ಸೊಂಟದ ಶೇಪನ್ನು ಮಾಡ್ಕೋಬೇಕಾಗತ್ತೆ. ನಾವು ಕೆಳಗಡೆ ಬಿಂದಿಗೆ ಏನು ಇಟ್ಕೊಂಡಿರ್ತೀವಿ ಆ ಬಿಂದಿಗೆಯ ಕಂಠ ಭಾಗಕ್ಕೆ ಸೊಂಟದ ಶೇಪು ಬರೋ ರೀತಿಯಲ್ಲಿ ಒಂದು ದಾರದಿಂದ ಕಟ್ಕೊಳ್ಳಿ. ಹಾಗೆ ಸೆರಗ್ ಪಾರ್ಟ್ ಏನು ಬರುತ್ತೆ ಅದು ನೀಟಾಗಿ ಕಾಣೋ ರೀತಿಯಲ್ಲಿ ಸರಿಯಾಗಿ ಅರೇಂಜ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಸೀರೆ ಬಟ್ಟೆಯನ್ನು ಬ್ಯಾಕ್ ಸೈಡ್ಗೆ ಸೇರಿಸ್ಬಿಟ್ಟು ನಾವೇನು ದಾರ ಕಟ್ಟಿರ್ತೀವಿ ಸೊಂಟಕ್ಕೆ ಅಲ್ಲಿ ಡಾಬು ಅಥವಾ ಲೇಸನ್ನು ಸೇರಿಸ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ದೇವಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ, ಹಾಗೆ ಜಡೆಬಿಲೆ ಇದ್ದರೆ ಜಡೆಬಿಲೆಯನ್ನು ಸೇರಿಸಿ, ಹಾಗೆ ಹೂಗಳಿಂದ ದೇವಿಯನ್ನು ಅಲಂಕರಿಸಿ. ಮೇಲ್ಗಡೆ ಇರುವಂಥ ಕಳಶದ ಬಿಂದಿಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ನೀವಿಲ್ಲಿ ಸೇರಿಸ್ಬೋದು. ಹಾಗೆ ಕಳಶದ ಬಿಂದಿಗೆ ಕಂಠ ಭಾಗ ಕಾಣದೇ ಇರಲಿ ಅಂತ ಹೇಳ್ಬಿಟ್ಟು ಒಂದು ಸರನ ನಾನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ಏನೆಲ್ಲ ಸೇರಿಸ್ತೀರಾ ಎಲ್ಲವನ್ನು ಸೇರಿಸಿ ಮಾವಿನೆಲೆ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ, ಹಾಗೆ ದೇವಿಯ ಎರಡು ಭುಜಗಳಿಗೂ ಕಮಲದ ಹೂಗಳಿಂದ ಅಲಂಕಾರನ ಮಾಡ್ಕೊಳ್ಳಿ. ದೇವಿಯ ಕೈಗಳಿಗೆ ಬಳೆಗಳನ್ನ ಸೇರಿಸ್ಕೊಳ್ಳಿ. ಹಾಗೆ ಕಾಲ್ಗೆಜ್ಜೆ ಇದ್ರೆ ದೇವಿಯ ಕಾಲ್ಗಳಿಗೆ ಕಾಲ್ಗೆಜ್ಜೆಯನ್ನು ಸಹ ನೀವಿಲ್ಲಿ ಸೇರಿಸ್ಕೋಬಹುದು. ಕಾಲ್ಗೆಜ್ಜೆ ಹಾಕಿದ್ರೆ ದೇವಿಯ ಕಾಲ್ಗಳು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಈಗ ನಾನಿಲ್ಲಿ ಎರಡು ಕಾಲ್ಗಳಿಗೂ ಸಹ ಕಾಲ್ಗೆಜ್ಜೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕೆಳಗಡೆ ನಾನು ಒಂದು ಸ್ವಲ್ಪ ಪ್ಲೀಟ್ಸ್ ಅನ್ನ ಸರಿ ಮಾಡ್ಕೊಳ್ತಾ ಇದ್ದೀನಿ. ಅದೊಂದು ಸ್ವಲ್ಪ ನೇರವಾಗಿ ಕಾಣಿಸ್ಬೇಕು. ಸೈಡಲ್ಲೆಲ್ಲ ಸೀರೆ ಸರಿಯಾಗಿದೆಯಾ ಅಂತ ಒಮ್ಮೆ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಮುಂದ್ಗಡೆ ನಾವೇನು ಪ್ಲೀಟ್ಸನ್ನು ಬಿಟ್ಕೊಂಡಿರ್ತೀವಿ ಅದನ್ನ ಜಾಸ್ತಿ ನಾನಿಲ್ಲಿ ಸ್ಪ್ರೆಡ್ ಮಾಡಲಿಕ್ಕೆ ಹೋಗಿಲ್ಲ. ನಿಮಗೆ ಬೇಕು ಅಂದರೆ ಸ್ಪ್ರೆಡ್ ಮಾಡ್ಕೋಬೋದು, ಬಟ್ ಈ ರೀತಿ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹಾಗೆ ಬಿಟ್ಕೊಂಡಿದ್ದೀನಿ. ಹಾಗೆ ಅಲ್ಲಿರುವಂಥ ನೆರಿಗೆಗಳು ಸ್ಟ್ರೈಟಾಗಿ ಕಾಣಿಸ್ಬೇಕು, ಸ್ಟ್ರೈಟಾಗಿ ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಂತರ ದೇವಿಗೆ ಹೂಗಳಿಂದ ಅಲಂಕಾರ ಮಾಡಿ ಶ್ರದ್ಧೆ ಮತ್ತು ಭಕ್ತಿಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸಬಹುದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನು ಹಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆನ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ನಾನು ಇಲ್ಲಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ಳಿ. ಸಣ್ಣದಾಗಿ ಪ್ಲೀಟ್ಸ್ ಮಾಡ್ಕೊಂಡ್ರೆ ಅಲಂಕಾರ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 3 ಬೆರಳು ಅಗಲ ಎಷ್ಟು ಬರುತ್ತೆ 3 ಬೆರಳು ಇಟ್ಕೊಂಡ್ರೆ ಅಷ್ಟು ಅಗಲಕ್ಕೆ ನಾನಿಲ್ಲಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು 10 ರಿಂದ 15 ಪ್ಲೀಟ್ಸ್ ಅನ್ನ ಮಾಡ್ಕೊಂಡು ಎರಡು ಸೈಡ್ ಬಾರ್ಡರ್ ಹತ್ರ ಪ್ಲೀಟ್ಸ್ ಅನ್ನ ನಾನಿಲ್ಲಿ ಜೋಡಿಸಿ ಕ್ಲಿಪ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೀವು ನನ್ನ ವಿಡಿಯೋಗಳಿಗೆ ಲೈಕ್ ಕೊಟ್ಟರೆ ಅದು ನನಗೊಂಥರ ಎನ್ಕರೇಜ್ಮೆಂಟ್ ಇದ್ದಂಗೆ. ನೀವು ಎಷ್ಟು ಲೈಕ್ ಕೊಡ್ತೀರಾ ಅಷ್ಟು ನನಗೆ ಹೊಸ ವಿಡಿಯೋಗಳು ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಎರಡು ಸೈಡು ನೆರಿಗೆಗಳಿಗೆ ಕ್ಲಿಪ್ ಹಾಕೊಂಡ ನಂತರ ಮತ್ತೆ ನಾನು ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಪ್ಲೀಟ್ಸನ್ನು ನಮಗೆ ಹಿಡಿಲಿಕ್ಕೆ ಆಗದೆ ಇದ್ದಾಗ ಸ್ವಲ್ಪ ಪ್ಲೀಟ್ಸನ್ನು ಮಾಡಿಕೊಂಡು ಕ್ಲಿಪ್ಪನ್ನು ಸೇರಿಸ್ತಾ ಪ್ಲೀಟ್ಸನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಮುಕ್ಕಾಲು ಭಾಗ ಸೀರೆಯನ್ನು ನೀವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಎರಡು ಸೈಡು ಬಾರ್ಡರ್ ಹತ್ರ ಪ್ಲೀಟ್ಸನ್ನು ಜೋಡಿಸಿ ಕ್ಲಿಪ್ಪನ್ನು ಸೇರಿಸ್ಕೊಂಡ ನಂತರ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸನ್ನು ನೀಟಾಗಿ ಅಲ್ಲಿ ಅರೇಂಜ್ ಮಾಡಿಕೊಂಡು ನಾನು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸೀರೆಯನ್ನು
ಸೀರೆನ ಪ್ಲೀಟ್ಸ್ ಮಾಡ್ಕೊಂಡಾಗಿದೆ. ನಾನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತೀನಿ. ಈಗ ಸೆರಗನ್ನ ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1/4 ಮಾರ ಆಗುವಷ್ಟು ಸೀರೆನ ಪ್ಲೀಟ್ಸ್ ಮಾಡಲಿಕ್ಕೆ ಬಿಟ್ಕೊಂಡಿದ್ದೀನಿ. ನಾನು ಈ ಸೀರೆನಲ್ಲಿ ಬ್ಲೌಸ್ ಕಟ್ ಮಾಡ್ಕೊಂಡಿಲ್ಲ, ಅದಕ್ಕೆ ಸೆರಗಿಗೆ ಜಾಸ್ತಿ ಪಾರ್ಟನ್ನ ಬಿಟ್ಕೊಂಡಿದ್ದೀನಿ. ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಂಡಾಗ ಹೇಗೆ ಸೆರಗನ್ನ ಪ್ಲೀಟ್ಸ್ ಮಾಡ್ತೀವಿ ಅದೇ ರೀತಿಯಲ್ಲಿ ನಾನಿಲ್ಲಿ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ನಾನಿಲ್ಲಿ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆನಲ್ಲಿ ಏನು ಬಾರ್ಡರ್ ಇದೆ ಆ ಬಾರ್ಡರ್ ಸೈಜ್ಗೆ ನಾನಿಲ್ಲಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಣ್ಣದಾಗಿ ಮಾಡ್ತೀರಾ ಅಲಂಕಾರ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 7 ರಿಂದ 8 ಪ್ಲೀಟ್ಸ್ ಅನ್ನ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಂಡು ನೆರಿಗೆಗಳನ್ನ ಜೋಡಿಸಿ ನಾನಲ್ಲಿ ಸ್ವಲ್ಪ ದೂರಕ್ಕೆ ಕ್ಲಿಪ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೊಂದು ಮೊಳ ಆಗುವಷ್ಟು ಗ್ಯಾಪ್ ಇಟ್ಕೊಂಡು ಕ್ಲಿಪ್ ಅನ್ನ ಸೇರಿಸ್ಕೊಂಡಿದ್ದೀನಿ. 1 ಮಾರು ಸೀರೆನ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 3/4 ಮಾರ ಆಗುವಷ್ಟು ಎಕ್ಸ್ಟ್ರಾ ಸೀರೆ ಪಾರ್ಟ್ಸ್ ಅನ್ನ ಹಾಗೆ ಬಿಟ್ಕೊಂಡಿದ್ದೀನಿ. ಈಗ ಸೀರೆ ನೆರಿಗೆ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಮಣೆಯನ್ನ ಇಟ್ಕೊಂಡಿದ್ದೀನಿ. ಮಣೆ ಮೇಲೆ ಅಕ್ಕಿ ತುಂಬಿಸಿರುವಂತ ತಟ್ಟೆ ಇಟ್ಕೊಂಡು ಇಲ್ಲಿ 2 ಬಿಂದಿಗೆಯನ್ನ ಇಟ್ಕೊಳ್ತಾ ಇದ್ದೀನಿ. ಸಣ್ಣದಾಗಿರುವಂತ 2 ಬಿಂದಿಗೆಯನ್ನ ಇಟ್ಕೊಂಡು ಡಬಲ್ ಸೈಡ್ ಟೇಪ್ ಇಂದ ನಾನಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಇರುವಂತ ಬಿಂದಿಗೆಗೆ ಅಕ್ಕಿ ಅಥವಾ ಗೋಧಿಯನ್ನ ಹಾಕಿ ಇಟ್ಕೊಳ್ಳಿ. ನಂತರ ನಾನಿಲ್ಲಿ ಸೀರೆಯ ಸೆರಗನ್ನ ಕಳಶದ ಹಿಂಭಾಗ ಇಟ್ಟು ನಂತರ ನಾವೇನ್ ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಅದನ್ನ ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತಗೊಂಡ್ಬರ್ಬೇಕು. ಕೆಳಗಡೆ ಬಿಂದಿಗೆ ಕಂಠ ಭಾಗ ಇರುತ್ತಲ್ಲ ಆ ಕಡೆಯಿಂದ ಪ್ಲೀಟ್ಸ್ ಅನ್ನೋದು ಮುಂದ್ಗಡೆಗೆ ಸ್ಟ್ರೈಟ್ ಆಗಿ ಬರ್ಬೇಕಾಗುತ್ತೆ. ನೀಟಾಗಿ ಸೀರೆ ಮುಂದ್ಗಡೆಗೆ ತಗೊಂಡ್ ಬಂದಿದೀವಿ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನಾವು ಎಲ್ಲಿ ಪಿನ್ ಹಾಕೊಳ್ತೀವಿ ಅಲ್ಲಿ ಪ್ಲೀಟ್ಸ್ ಅನ್ನ ಸರಿಯಾಗಿ ಹಿಡ್ಕೋಬೇಕಾಗುತ್ತೆ. ಹಾಗೆ ಬಾರ್ಡರ್ ಹತ್ರ 2 ಸೈಡಿನ ಪ್ಲೀಟ್ಸ್ ಅನ್ನ ಜೋಡಿಸಿ ಒಂದು ಕ್ಲಿಪ್ ಅನ್ನ ಸೇರಿಸ್ಕೊಳ್ಳಿ. ಈ ರೀತಿ ಕ್ಲಿಪ್ ಅನ್ನ ಸೇರಿಸೋದ್ರಿಂದ ನೆರಿಗೆಗಳು ಅನ್ನೋದು ಉದ್ದಗಿಡ್ಡ ಆಗಲ್ಲ. ನಾವು ಪಿನ್ ಹಾಕಿದಾಗ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಕೆಳಗಡೆ ಬಿಂದಿಗೆ ಕಂಠ ಭಾಗದ ಹತ್ರ ಎಲ್ಲಾ ಪ್ಲೀಟ್ಸ್ ಅನ್ನ ಸೇರಿಸ್ಬಿಟ್ಟು ದಪ್ಪಗಿರೋ ಒಂದು ಪಿನ್ ಅನ್ನ ತಗೊಂಡು ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. 2 ಸೈಡಿನ ಪ್ಲೀಟ್ಸ್ ಅನ್ನ ಜೋಡಿಸ್ಬಿಟ್ಟು ಪಿನ್ ಅನ್ನ ಸೇರಿಸ್ಕೊಳ್ಳಿ. ನೀವು ಇಲ್ಲಿ ದಾರದಿಂದ ಆದ್ರೂ ಪೋಣಿಸ್ಬಿಟ್ಟು ಕಟ್ಕೋಬಹುದು. ನಂತರ ನಾನಲ್ಲಿ ಕ್ಲಿಪ್ಗಳನ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ದೇವಿಯ ಕೈಗಳಿಗೆ ಬ್ಲೌಸ್ ಪೀಸ್ ಇಂದ ನಾವಿಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಬ್ಲೌಸ್ ಪೀಸ್ ಅನ್ನ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಅನ್ನ ತಗೊಂಡಿದ್ದೀನಿ. ನಾವೇನ್ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಆ ಬ್ಲೌಸ್ ಪೀಸಿನ ತುದಿಗೆ ದೇವಿಯ ಕೈಗಳನ್ನ ಇಟ್ಟು ಒಂದು ರೌಂಡ್ ತಗೊಂಡ್ ಬಂದು ಗುಂಡ್ಪಿನ್ ಇಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. 2 ರಿಂದ 3 ಭಾಗಕ್ಕೆ ಗುಂಡ್ಪಿನ್ ಅನ್ನ ಸೇರಿಸ್ಕೊಳ್ಳಿ. ನೀವಿಲ್ಲಿ ದೇವಿಯ ಕೈಗಳಿಗೆ ಸೀರೆಯ ಬ್ಲೌಸ್ ಪೀಸ್ ಅನ್ನೇ ತಗೋಬಹುದು ಅಥವಾ ಸಪರೇಟ್ ಬ್ಲೌಸ್ ಪೀಸ್ ಅನ್ನೇ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಸಪರೇಟ್ ಬ್ಲೌಸ್ ಪೀಸ್ ಅನ್ನ ತಗೊಂಡಿದ್ದೀನಿ. ದೇವಿಯ ಕೈಗಳಿಗೆ ಬ್ಲೌಸ್ ಪೀಸ್ ಇಂದ ಈ ರೀತಿ ಸುತ್ತಿ ನಾವು ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ದೇವಿಯ ಕೈಗಳಿಗೆ ಬ್ಲೌಸ್ ಹಾಕಿರೋ ರೀತಿಯಲ್ಲಿ ಕಾಣಿಸುತ್ತೆ, ತುಂಬಾ ಲಕ್ಷಣವಾಗಿ ಕಾಣಿಸುತ್ತೆ. ದೇವಿಯ 2 ಕೈಗಳಿಗೂ ಬ್ಲೌಸ್ ಪೀಸ್ ಇಂದ ಕವರ್ ಮಾಡ್ಕೊಂಡಿದ್ದಾಗಿದೆ. ಈಗ ದೇವಿಗೆ ಹೇಗೆ ಅಲಂಕಾರ ಮಾಡೋದು ಅಂತ ನೋಡೋಣ. ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನಾನಿಲ್ಲಿ ಬಿಂದಿಗೆಗೆ ಆಲ್ರೆಡಿ ಕಡ್ಡಿಯನ್ನ ಮೊದಲೇ ಕಟ್ಟಿ ಇಟ್ಕೊಂಡಿದ್ದೀನಿ. ಕೈಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಬಲಗೈಯನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನ್ ಬ್ಲೌಸ್ ಪೀಸ್ ಅನ್ನ ಸುತ್ಕೊಂಡಿರ್ತೀವಿ ಅದು ಕಳಶದ ಮುಂಭಾಗಕ್ಕೆ ಬರಬೇಕು. ಆ ರೀತಿಯಲ್ಲಿ ಮಾಡ್ಕೊಂಡು ದೇವಿಯ ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ದಾರ ಇದ್ರೆ ದಾರದಿಂದ ನೀವು ಅಲ್ಲಿ ಕಟ್ಕೊಳ್ಳಿ ಅಥವಾ ಬ್ಲೌಸ್ ಪೀಸ್ ಸ್ವಲ್ಪ ಎಕ್ಸ್ಟ್ರಾ ಇದೆಯಲ್ಲ ಅದನ್ನೇ ಫೋಲ್ಡ್ ಮಾಡಿ ಅಲ್ಲಿ ನೀಟಾಗಿ ನಾನಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. 2 ಕೈಗಳು ಜಾರದೇ ಇರೋ ರೀತಿಯಲ್ಲಿ ನೀಟಾಗಿ ಬಟ್ಟೆ ಪಿನ್ ಹಾಕಿ ನಾವಲ್ಲಿ ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ದಾರ ಇರುತ್ತಲ್ಲ ಆ ದಾರನ ನಾವು ಕಡ್ಡಿಗಳಿಗೆ ಕಟ್ಕೋಬೇಕಾಗುತ್ತೆ. ನಾನು 2 ಸೈಡು ದೇವಿಯ ಕೈಗಳನ್ನ ಫಿಕ್ಸ್ ಮಾಡ್ಕೊಂಡು ಈಗ ಬ್ಲೌಸ್ ಪೀಸ್ ಏನಿರುತ್ತೆ ಅದನ್ನ ಕಳಶದ ಬಿಂದಿಗೆಗೆ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬಿಂದಿಗೆ ಕೈ ಮತ್ತೆ ಬಿಂದಿಗೆಯ ಪಕ್ಕ ಜಾಗ ಇರುತ್ತಲ್ಲ ಅಲ್ಲಿಂದ ಬ್ಲೌಸ್ ಪೀಸ್ ಅನ್ನ ಹಿಂಭಾಗಕ್ಕೆ ತಗೊಂಡ್ಬರ್ಬೇಕಾಗತ್ತೆ. ಸ್ವಲ್ಪ ನಮಗೆ ಅಲ್ಲಿ ಅಗಲ ಕಡಿಮೆ ಇದೆ ಅಂದ್ರೆ ನಾವು ಫೋಲ್ಡ್ ಮಾಡಿರ್ತೀವಲ್ಲ ಫೋಲ್ಡ್ ಅನ್ನ ಅಲ್ಲಿ ಬಿಡಿಸ್ಕೊಂಡ್ಬಿಟ್ಟು ಹಿಂದ್ಗಡೆಗೆ ಬ್ಲೌಸ್ ಪೀಸ್ ಅನ್ನ ತಗೊಂಡೋಗಿ ಬಟ್ಟೆ ಪಿನ್ ಇಂದ ಸೆಕ್ಯೂರ್ ಮಾಡ್ಕೋಬೇಕು. ಮೇಲ್ಗಡೆ ಮತ್ತೆ ಕೆಳಭಾಗದಲ್ಲಿ 2 ಕಡೆಯಲ್ಲಿ ನಾವು ಬಟ್ಟೆ ಪಿನ್ ಇಂದ ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಏನ್ ರಿಂಕಲ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಪಿನ್ ಹಾಕಿ ನಾವು ಅಲ್ಲಿ ಸೆಕ್ಯೂರ್ ಮಾಡ್ಕೊಂಡು ನೀಟಾಗಿ ಕಾಣೋ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ಬ್ಲೌಸ್ ಪೀಸ್ ಅನ್ನ ಹಿಂಭಾಗಕ್ಕೆ ತಗೊಂಡು ಹೋಗಿ 2 ಸೈಡು ಪಿನ್ ಅನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೈಗಳು ಜಾರದೇ ಇರೋ ರೀತಿಯಲ್ಲಿ ಸಹ ಪಿನ್ ಅನ್ನ ಸೇರಿಸಿ ನೀಟಾಗಿ ಅಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರುವಂತ ಬ್ಲೌಸ್ ಪೀಸ್ ಅನ್ನ ಫೋಲ್ಡ್ ಮಾಡಿ ಗುಂಡ್ ಪಿನ್ ಇಂದ ಅಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ ಇಂದಾನೆ ಕಡ್ಡಿಯನ್ನು ನಾನು ಕವರ್ ಮಾಡ್ಕೊಂಡಿದ್ದೀನಿ. ನಂತರ ಪ್ಲೀಟ್ಸ್ ಅನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾವು ಕೆಳಗಡೆ ಏನು ಪೀಠ ಇಟ್ಟಿರ್ತೀವಿ ಆ ಪೀಠಕ್ಕೆ ಲೆವೆಲ್ ಆಗಿ ನೆರಿಗೆಗಳನ್ನ ಇಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. 2 ಸೈಡು ಸಹ ಒಂದೇ ಸಮನೆ ನೆರಿಗೆಗಳು ಬರೋ ರೀತಿಯಲ್ಲಿ ನೀಟಾಗಿ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳಿ. ಪಕ್ಕ ಬರೋ ರೀತಿಯಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ನೆರಿಗೆಗಳೇನಾದ್ರೂ ಎತ್ಕೊಂಡಿದೆ ಅಂದ್ರೆ ಅಲ್ಲಿ ಸರಿ ಮಾಡ್ಕೊಂಡು ಕರೆಕ್ಟ್ ಆಗಿ ಬರೋ ರೀತಿಯಲ್ಲಿ ನೀವು ಅಲ್ಲಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ನೀವು ನೆರಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಇದ್ರೂ ಪರವಾಗಿಲ್ಲ. ಇಲ್ಲಿ ಅರೇಂಜ್ ಮಾಡ್ಬೇಕಾದ್ರೆ ನೀವು ಕರೆಕ್ಟ್ ಆಗಿ ಅರೇಂಜ್ ಮಾಡ್ಕೊಂಡ್ರೆ ನೋಡೋದಕ್ಕೆ ಲಕ್ಷಣವಾಗಿ ಕಾಣಿಸುತ್ತೆ. ಈಗ ದೇವಿಗೆ ಕಾಲ್ಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾವು ಎಕ್ಸ್ಟ್ರಾ ಸೀರೆ ಪಾರ್ಟ್ ಏನು ಬಿಟ್ಕೊಂಡಿರ್ತೀವಿ ಕಳಶದ ಪಕ್ಕ ಆ ಸೀರೆ ಒಳಗಡೆ ದೇವಿಯ ಕಾಲ್ಗಳನ್ನ ಸೇರಿಸ್ಬಿಟ್ಟು ಬಾರ್ಡರ್ ಅನ್ನೋದು ನಾವು ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ನೀಟಾಗಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ದೇವಿಯ ಕಾಲ್ಗಳಿಗೆ ಒಂದು ಸುತ್ತು ಸೀರೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಬಾರ್ಡರ್ ಅನ್ನೋದು ನಾವೇನು ಎಲ್ಲಿ ಗೆಜ್ಜೆ ಕಟ್ತೀವಿ ಆ ಜಾಗದಲ್ಲಿ ಬಾರ್ಡರ್ ನೀಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಒಂದು ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡಿಕೊಂಡು ನಂತರ ಬಾರ್ಡರ್ ಅನ್ನೋದು ಮೊಣಕಾಲಿನ ಮೇಲೆ ಬರಬೇಕು. ಆ ರೀತಿಯಲ್ಲಿ ತಗೊಂಡೋಗಿ ತೊಡೆ ಭಾಗದಲ್ಲಿ ಬಾರ್ಡರ್ ಮತ್ತೆ ಸೀರೆಯನ್ನು ಸೇರಿಸಿ ಬಟ್ಟೆ ಪಿನ್ನಿಂದ ನೀವಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ನಂತರ ದೇವಿ ಕಾಲ್ ಹೇಗಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ಕೊಂಡು ನೀವು ಅಲ್ಲಿ ಕಾಲನ್ನ ಇಟ್ಕೋಬಹುದು. ನಾನಿಲ್ಲಿ ಕ್ರಾಸ್ ಆಗಿ ಕಾಲನ್ನ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಲ್ಲಿ ಮುಂಭಾಗಕ್ಕೆ ಕಾಲ್ ಅನ್ನೋದು ಕ್ರಾಸ್ ಆಗಿ ಬರಬೇಕು, ಆ ರೀತಿ ಇಟ್ಕೊಳ್ಳಿ. ಇನ್ನೊಂದು ಎಡಗಾಲನ್ನ ನಾವೇನು ಎಕ್ಸ್ಟ್ರಾ ಸೀರೆ ಪಾಟ್ ಬಿಟ್ಕೊಂಡಿರ್ತೀವಿ ಕಳಶದ ಹಿಂಭಾಗ ಆ ಸೀರೆ ಒಳಗಡೆ ದೇವಿಯ ಕಾಲನ್ನ ಸೇರಿಸ್ಬಿಟ್ಟು ದೇವಿಯ ಕಾಲಿನ ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ಬಾರ್ಡರ್ ಅನ್ನೋದು ನೀಟಾಗಿ ಕಾಣೋ ರೀತಿ ಮಾಡಿಕೊಂಡು ಆ ತುದಿಗೆ ನಾನೊಂದು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಪಿನ್ ಅಥವಾ ಗುಂಡ್ ಪಿನ್ನ ನೀವು ಇಲ್ಲಿ ಸೇರಿಸ್ಕೋಬಹುದು. ನಂತರ ನಾವೇನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಆ ಕಡೆಯಿಂದ ಬಾರ್ಡರ್ನ ದೇವಿಯ ಮೊಣಕಾಲಿನ ಮೇಲೆ ತಗೊಂಡೋಗಿ ತೊಡೆ ಭಾಗದಲ್ಲಿ ನಾವು
ಬಾರ್ಡರ್ ಮತ್ತೆ ಸೀರೆಯನ್ನು ಸೇರಿಸಿ ಒಂದು ಪಿನ್ನನ್ನು ಸೇರಿಸ್ಕೊಂಡು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಕಾಲನ್ನೋದು ನೀಟಾಗಿ ಕೂತ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಂಡು ಹಾಗೆ ಕ್ರಾಸ್ ಆಗಿ ನಾವು ಕಾಲನ್ನು ಇಡಬೇಕಾಗುತ್ತೆ. ಎರಡೂ ಕಾಲನ್ನು ನಾವು ಕ್ರಾಸ್ ಆಗಿ ಇಟ್ಕೋಬೇಕು. ಒಂದು ಕಾಲು ಕೆಳಗಡೆ ಬರೋ ರೀತಿ, ಇನ್ನೊಂದು ಕಾಲು ಮೇಲ್ಗಡೆ ಕ್ರಾಸ್ ಆಗಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ದೇವಸ್ಥಾನಗಳಲ್ಲಿ ಸ್ಪೆಷಲ್ ಅಲಂಕಾರ ಮಾಡಿದಾಗ ದೇವಿಯ ಕಾಲನ್ನ ಇಟ್ಟಿರ್ತಾರಲ್ಲ, ಆ ರೀತಿ ದೇವಿಯ ಕಾಲ್ಗಳನ್ನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ನಂತರ ಸೆರಗನ್ನ ಹೇಗೆ ಹಾಕೋದು ಅಂತ ನೋಡೋಣ. ಕಳಶದ ಹಿಂಭಾಗದಿಂದ ಸೆರಗನ್ನ ತಗೊಂಡು ಎಡಗಡೆ ಭುಜದ ಮೇಲೆ ಸೆರಗನ್ನ ಹಾಕೋಬೇಕಾಗುತ್ತೆ. ಅಂದ್ರೆ ಬಲಗಡೆಯಿಂದ ಸೆರಗ್ ತಗೊಂಡೋಗಿ ದೇವಿಯ ಎಡಗಡೆ ಭುಜದ ಮೇಲೆ ಸೆರಗನ್ನ ಹಾಕೋಬೇಕು. ಅಂದ್ರೆ ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಂಡಾಗ ಹೇಗೆ ಸೆರಗನ್ನ ಹಾಕೊಳ್ತೀವಿ ಅದೇ ರೀತಿಯಲ್ಲಿ ದೇವಿಗೂ ಸಹ ಸೆರಗನ್ನ ಹಾಕಬೇಕಾಗತ್ತೆ. ದೇವಿಯ ಭುಜದ ಮೇಲೆ ಸೆರಗನ್ನ ಅಂದ್ರೆ ಪ್ಲೀಟ್ಸ್ ಅನ್ನ ನಾವಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಅಂದ್ರೆ ಒಂದ್ರ ಪಕ್ಕ ಒಂದು ನೆರಿಗೆ ಬರೋ ರೀತಿಯಲ್ಲಿ ಅರೇಂಜ್ ಮಾಡ್ಕೊಂಡು ಒಂದು ಪಿನ್ ಅನ್ನ ಸೇರಿಸ್ಕೊಂಡು ನಂತರ ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸ್ ಅನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ, ಅಂದ್ರೆ ಅರೇಂಜ್ ಮಾಡ್ಕೊಳ್ಳಿ. ನೀಟಾಗಿ ನಾವು ಸೀರೆ ಉಟ್ಕೊಂಡಾಗ ಹೇಗೆ ಅರೇಂಜ್ ಮಾಡ್ಕೊಳ್ತೀವಿ ನೆರಿಗೆಗಳನ್ನ, ಆ ರೀತಿಯಲ್ಲಿ ನೆರಿಗೆಗಳು ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂತಹ ಸೀರೆಯನ್ನ ನಾನು ಮುಂದ್ಗಡೆ ತಗೊಂಡ್ಬಂದು ದೇವಿಯ ಕಾಲಿನ ಪಕ್ಕ ಇಟ್ಕೊಳ್ತಾ ಇದ್ದೀನಿ. ಸೆರಗಿನ ತುದಿಯನ್ನ ಬಿಟ್ಬಿಟ್ಟು ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಲೇಸು ಅಥವಾ ಡಾಬನ್ನು ಸೇರಿಸಿ ಒಂದು ಶೇಪ್ ಅನ್ನ ಕೊಟ್ಕೊಳ್ಳಿ. ಹಾಗೆ ಸೆರಗಿನ ತುದಿಯನ್ನು ದೇವಿಯ ಕಾಲಿನ ಪಕ್ಕ ಬರೋ ರೀತಿಯಲ್ಲಿ ಮಾಡ್ಕೊಂಡು ನೆರಿಗೆ ಅಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಲ್ಲ, ಈ ರೀತಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಾದ ನಂತರ ದೇವಿಯ ಕಾಲಿನ ಕೆಳಗಡೆ ನೆರಿಗೆಗಳು ಸ್ವಲ್ಪ ವೇರಿಯೇಷನ್ ಆದರೆ ಅಲ್ಲಿ ನೆರಿಗೆಗಳನ್ನ ನೀಟಾಗಿ ಸರಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೆರಿಗೆಗಳು ಕುತ್ಕೊಂಡಿದೆಯಾ, ಯಾವುದು ಎತ್ಕೊಂಡಿಲ್ವಾ ಅನ್ನೋ ರೀತಿಯಲ್ಲಿ ನೀಟಾಗಿ ಚೆಕ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ. ನೆರಿಗೆಗಳು ಅನ್ನೋದು ನೀಟಾಗಿ ಕಾಣಿಸ್ಬೇಕು, ಆ ರೀತಿಯಲ್ಲಿ ನೀವು ಅಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಅಲಂಕಾರದ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ದೇವಿಯ ಕಾಲ್ಗಳಿಗೆ ಗೆಜ್ಜೆಗಳನ್ನ ಸೇರಿಸ್ಕೊಳ್ಳಿ. ನಿಮ್ಮ ಹತ್ರ ಗೆಜ್ಜೆ ಇತ್ತು ಅಂದರೆ ಗೆಜ್ಜೆನ ಸೇರಿಸ್ಕೋಬಹುದು, ಅಥವಾ ಗೋಲ್ಡನ್ ರಿಬ್ಬನ್ ಬರುತ್ತಾ ಅಥವಾ ಗೋಲ್ಡನ್ ಲೇಸನ್ನು ನೀವು ಇಲ್ಲಿ ಸೇರಿಸ್ಕೋಬಹುದು. ಹಾಗೆ ನೀವು ದೇವಿಗೆ ಅಂತ ಇಟ್ಕೊಂಡಿರುವಂತಹ ಒಡವೆಗಳಿಂದ ದೇವಿಯನ್ನ ಅಲಂಕರಿಸಿ. ಲಾಸ್ಟ್ ಟೈಮ್ ಒಬ್ರು ವ್ಯೂವರ್ಸ್ ಕೇಳಿದ್ರು, ನಾವು ಯೂಸ್ ಮಾಡಿರುವಂತಹ ಗೆಜ್ಜೆಯನ್ನ ದೇವರಿಗೆ ಬಳಸಬಹುದಾ ಅಂತ. ಇಲ್ಲ, ಆ ರೀತಿ ನಾವು ಹಾಕಿರುವಂತಹ ವಸ್ತುಗಳನ್ನ ದೇವಿಗೆ ಹಾಕಬಾರ್ದು. ಹೊಸದಾಗಿರುವಂತಹ ಗೆಜ್ಜೆ ತಗೊಬಂದ್ರೆ ಆ ಗೆಜ್ಜೆಯನ್ನ ದೇವರಿಗೆ ಹಾಕಿ ನಂತರ ನಾವು ಹಾಕೋಬಹುದು. ದೇವಿಗೆ ಒಡವೆಗಳಿಂದ ಅಲಂಕಾರ ಮಾಡಿ ಹಾಗೆ ಜಡೆ ಇದ್ರೆ ಜಡೆಬಿಲ್ಲೆಯನ್ನು ಸಹ ಸೇರಿಸ್ಕೊಳ್ಳಿ. ಒಂದು ಸಲ ನೀವು ದೇವಿಗೆ ಗೆಜ್ಜೆ ಮತ್ತೆ ಒಡವೆಗಳನ್ನ ತಂದಿಟ್ಕೊಂಡ್ರೆ ಪ್ರತಿ ವರ್ಷ ಸಹ ಅದೇ ಒಡವೆ ಮತ್ತೆ ಕಾಲ್ಗೆಜ್ಜೆಯನ್ನೇ ನೀವು ಬಳಸ್ಕೋಬಹುದು. ಹಾಗೆ ಕಮಲದ ಹೂಗಳಿಂದ ದೇವಿಯ ಎರಡು ಭುಜಗಳನ್ನ ಅಲಂಕರಿಸಿ ನಿಮ್ಮ ಶಾಸ್ತ್ರದ ಪ್ರಕಾರ ಕಳಶಕ್ಕೆ ನೀರು ಅಥವಾ ಅಕ್ಕಿಯನ್ನು ಹಾಕಿ ಮಾವಿನೆಲೆ ವಿಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನ ಅಲಂಕರಿಸಿ ಭಕ್ತಿ ಮತ್ತೆ ಶ್ರದ್ಧೆಯಿಂದ ದೇವಿಯನ್ನ ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನ ನೋಡಬಹುದು. ದೇವಿ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಅಲಂಕಾರ ಮಾಡ್ಬೋದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನ ಹಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಂಡು ಬನ್ನಿ. ನಾನು ಇಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಬ್ಲೌಸ್ ಪೀಸ್ ಅನ್ನ ಕಟ್ ಮಾಡ್ಕೊಂಡಿದ್ರೆ ಅರ್ಧ ಭಾಗ ಸೀರೆಯನ್ನ ಈ ರೀತಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ಳಿ. ಬ್ಲೌಸ್ ಪೀಸ್ ಅನ್ನ ಏನು ಕಟ್ ಮಾಡಿಲ್ಲ ಅಂದ್ರೆ ಮುಕ್ಕಾಲು ಭಾಗ ಸೀರೆಯನ್ನ ಇದೇ ರೀತಿಯಾಗಿ ನೀವು ಪ್ಲೀಟ್ಸ್ ಅನ್ನ ಮಾಡ್ಕೊಂಡು ಎರಡೂ ಸೈಡು ಬಾರ್ಡರ್ ಗಳಲ್ಲೂ ಸಹ ಪ್ಲೀಟ್ಸ್ ಅನ್ನ ನೀಟಾಗಿ ಅರೇಂಜ್ ಮಾಡ್ಕೊಂಡು ಕ್ಲಿಪ್ ಅಥವಾ ಬಟ್ಟೆ ಪಿನ್ ಅನ್ನ ಸೇರಿಸಿ ನೀವಲ್ಲಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ. ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಪಿನ್ ಅಥವಾ ಕ್ಲಿಪ್ ಅನ್ನ ನೀವು ಇಲ್ಲಿ ಸೇರಿಸ್ಕೋಬಹುದು. ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ ಅಥವಾ ಬಟ್ಟೆ ಪಿನ್ ಅನ್ನು ಸೇರಿಸ್ಬಿಟ್ಟು ನೀವಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ಪ್ಲೀಟ್ಸ್ ಅನ್ನ ಮಾಡ್ಕೊಂಡಿದ್ದಾಗಿದೆ. ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಸೆರಗನ್ನ ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಮಧ್ಯಭಾಗಕ್ಕೆ ಸೀರೆಯನ್ನ ಫೋಲ್ಡ್ ಮಾಡ್ಕೊಂಡು ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಬಾರ್ಡರ್ ಎಷ್ಟು ಅಗಲ ಬರುತ್ತೆ ಅಷ್ಟಾಗಲಿಕ್ಕೆ ಮಾಡ್ಕೋಬಹುದು, ಅಥವಾ ನಿಮಗೆ ಎಷ್ಟು ಅಗಲ ಎಷ್ಟಾಗುತ್ತೆ ಅಷ್ಟಾಗಲಿಕ್ಕೆ ಮಾಡ್ಕೊಳ್ಳಿ. ನಾನು ಇಲ್ಲಿ ಬಾರ್ಡರ್ ಏನು ಬರುತ್ತೆ ಸೀರೆನಲ್ಲಿ ಅಷ್ಟೇ ಅಗಲ ಪ್ಲೀಟ್ಸ್ ಅನ್ನ ಮಾಡ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡಿ ಸೆರಗಿನ ತುದಿಗೆ ಒಂದು ಕ್ಲಿಪ್ ಅನ್ನ ಸೇರಿಸಿ ಇನ್ನೊಂದು ಸ್ವಲ್ಪ ದೂರಕ್ಕೆ ಅದೇ ರೀತಿ ನೆರಿಗೆಯನ್ನ ಜೋಡಿಸ್ಬಿಟ್ಟು ನಾನಿಲ್ಲಿ ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಮಾರ ಆಗುವಷ್ಟು ಸೆರಗನ್ನ ನಾನಿಲ್ಲಿ ಪ್ಲೀಟ್ಸ್ ಅನ್ನ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಮಾರು ಆಗುವಷ್ಟು ಎಕ್ಸ್ಟ್ರಾ ಬಟ್ಟೆಯನ್ನ ಹಾಗೆ ಬಿಟ್ಕೊಂಡಿದ್ದೀನಿ. ಸೆರಗನ್ನ ನಾನಿಲ್ಲಿ ಒಂದು ಮಾರು ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಒಂದು ಮಾರು ಬಟ್ಟೆಯನ್ನ ಬಿಟ್ಕೊಂಡು ಉಳಿದಿರುವಂತದ್ದು ಪ್ಲೀಟ್ಸ್ ಅನ್ನ ಮಾಡ್ಕೊಂಡಿದ್ದೀನಿ. ಒಂದು 15ರಿಂದ 20 ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಂಡು ನಂತರ ಸೆರಗು ಮತ್ತೆ ಎಕ್ಸ್ಟ್ರಾ ಕ್ಲಾತ್ ಅನ್ನ ಬಿಟ್ಕೊಳ್ಳಿ. ಟೇಬಲ್ ಮೇಲೆ ಒಂದು ಮಣೆಯನ್ನ ಇಟ್ಕೊಂಡಿದ್ದೀನಿ. ಮಣೆ ಮೇಲೆ ನಾನಿಲ್ಲಿ ಅಕ್ಕಿ ತುಂಬಿಸಿರುವಂತ ತಟ್ಟೆಯನ್ನ ಇಟ್ಕೊಂಡಿದ್ದೀನಿ. ತಟ್ಟೆಗೂ ಹಾಗೆ ಮಣೆ ತುದಿ ಏನ್ ಬರುತ್ತೆ ಅದು ನಮ್ದು ಒಂದು ಕೈ ಇಟ್ಟಾಗ ಎಷ್ಟು ಜಾಗ ಬರುತ್ತೆ ಅಷ್ಟು ಜಾಗನ ಗ್ಯಾಪ್ ಕೊಟ್ಕೊಂಡು ಕಳಶದ ಬಿಂದಿಗೆನ ಸ್ವಲ್ಪ ಹಿಂದಕ್ಕೆ ಇಟ್ಕೊಳ್ಳಿ. ನಾನಿಲ್ಲಿ ಎರಡು ಸಣ್ಣದಾಗಿರುವಂತಹ ಬಿಂದಿಗೆನ ತಗೊಂಡು ಡಬಲ್ ಸೈಡ್ ಟೇಪ್ ಇಂದ ಸೆಕ್ಯೂರ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಇರುವಂತಹ ಬಿಂದಿಗೆಗೆ ಆಲ್ರೆಡಿ ನಾನು ಬ್ಲೌಸ್ ಪೀಸ್ ಇಂದ ಕವರ್ ಮಾಡಿ ದೇವಿಯ ಕೈಗಳನ್ನ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಕಳಶದ ಬಿಂದಿಗೆಗೆ ಹೇಗೆ ದೇವಿಯ ಕೈಗಳನ್ನ ಫಿಕ್ಸ್ ಮಾಡೋದು ಅಂತ ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿರೋದ್ರಿಂದ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿಲ್ಲ. ದೇವಿಯ ಕೈಗಳನ್ನ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ನೋಡಬೇಕು ಅಂದ್ರೆ ನನ್ನ ಹಳೆ ವಿಡಿಯೋನ ನೀವು ಚೆಕ್ ಮಾಡ್ಕೊಳ್ಳಿ. ಸೆರಗನ್ನ ಕಳಶದ ಹಿಂಭಾಗ ಇಟ್ಕೊಂಡು ನಾವೇನು ಪ್ಲೀಟ್ಸ್ ಅನ್ನ ಮಾಡ್ಕೊಂಡಿರ್ತೀವಿ ಕಳಶದ ಹಿಂಭಾಗದಿಂದ ಮುಂಭಾಗಕ್ಕೆ ತಗೊಂಡ್ಬಂದು ಸಮವಾಗಿ ನಾವಲ್ಲಿ ಜೋಡಿಸ್ಕೋಬೇಕಾಗುತ್ತೆ. ಎರಡು ಬಾರ್ಡರ್ ಹತ್ರ ಹಾಕಿರುವಂತಹ ಕ್ಲಿಪ್ಸ್ ಅನ್ನ ರಿಮೂವ್ ಮಾಡಿ ಎರಡು ಸೈಡಿನ ಪ್ಲೀಟ್ಸ್ ಅನ್ನ ಸೇರಿಸ್ಬಿಟ್ಟು ಅದೇ ಕ್ಲಿಪ್ಸ್ ಅನ್ನ ನಾನಿಲ್ಲಿ ಹಾಕೊಂಡಿದ್ದೀನಿ. ನಂತರ ಕೆಳಗಡೆ ಇರುವಂತಹ ಬಿಂದಿಗೆಯ ಕಂಠಭಾಗದ ಹತ್ರ ನಾವಲ್ಲಿ ನೆರಿಗೆಗಳನ್ನ ನೀಟಾಗಿ ಸರಿ ಮಾಡ್ಕೊಂಡು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಎರಡು ಸೈಡಿನ ನೆರಿಗೆಗಳನ್ನ ಬಟ್ಟೆ ಪಿನ್ ಒಳಗಡೆ ಸೇರಿಸ್ಬಿಟ್ಟು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೊಂಡು ಜೋಡಿಸ್ಕೋಬೇಕಾಗುತ್ತೆ. ದಪ್ಪಗಿರುವಂತಹ ಬಟ್ಟೆ ಪಿನ್ ಅನ್ನ ತಗೊಳ್ಳಿ, ಅಥವಾ ನೀವು ದಾರದಿಂದ ಆದ್ರೂ
ಜೋಡಿಸ್ಕೋಬಹುದು. ಕೆಳಗಡೆ ಹಾಕಿರುವಂಥ ಬಟ್ಟೆ ಪಿನ್ನು ಕಾಣಿಸಬಾರ್ದು ಅಂದರೆ ನಾವೇನು ಬ್ಲೌಸ್ ಪೀಸನ್ನು ಹಾಕಿರ್ತೀವಿ ಅದನ್ನು ಸ್ವಲ್ಪ ಎಳೆದುಬಿಟ್ಟು ಕವರ್ ಮಾಡ್ಕೋಬಹುದು. ನಂತರ ದೇವಿಗೆ ಕಾಲ್ಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಎಕ್ಸ್ಟ್ರಾ ಸೀರೆ ಪಾರ್ಟನ್ನು ನಾವೇನು ಬಿಟ್ಕೊಂಡಿರ್ತೀವಿ ಅದರೊಳಗಡೆ ದೇವಿಯ ಕಾಲ್ಗಳನ್ನ ಸೇರಿಸಿ ಬಾರ್ಡರ್ ಅನ್ನೋದು ನಾವು ದೇವಿಗೆ ಗೆಜ್ಜೆ ಕಟ್ತೀವಲ್ವಾ, ಅಂದರೆ ದೇವಿಯ ಕಾಲ್ಗಳಿಗೆ ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ಬಾರ್ಡರ್ ಅನ್ನೋದು ಬರೋ ರೀತಿಯಲ್ಲಿ ಮಾಡಿಕೊಂಡು ಒಂದು ಬಟ್ಟೆ ಪಿನ್ನಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಪ್ಲೀಟ್ಸ್ ಏನು ತಗೊಳ್ತೀವಿ ಆ ಕಡೆಯಿಂದ ಬಾರ್ಡರ್ನ ತಗೊಬಂದು ದೇವಿಯ ಮೊಣಕಾಲಿನ ಮೇಲೆ ಬರೋ ರೀತಿಯಲ್ಲಿ ಮಾಡಿಕೊಂಡು ತೊಡೆ ಹತ್ರ ಒಂದು ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ಬಾರ್ಡರ್ ಮತ್ತೆ ಸೀರೆಯ ಪಾಟನ್ನು ಸೇರಿಸ್ಬಿಟ್ಟು ನಾವಲ್ಲಿ ಒಂದು ಬಟ್ಟೆ ಪಿನ್ ಹಾಕಿ ಸೆಕ್ಯೂರ್ ಮಾಡಿಕೊಂಡು ಕಾಲನ್ನ ಮಡ್ಚ್ಕೊಂಡು ಕುಳಿತಿರೋ ರೀತಿಯಲ್ಲಿ ಮಾಡಿಕೊಂಡು ನೆರಿಗೆಗಳನ್ನ ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾವ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಕಾಲನ್ನ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾವು ಎಕ್ಸ್ಟ್ರಾ ಸೀರೆ ಪಾರ್ಟ್ ಏನು ಬಿಟ್ಕೊಂಡಿರ್ತೀವಿ ಅದರೊಳಗಡೆ ದೇವಿಯ ಕಾಲ್ಗಳನ್ನ ಸೇರಿಸ್ಕೋಬೇಕಾಗುತ್ತೆ. ಕಳಶದ ಬಿಂದಿಗೆ ಪಕ್ಕ ಏನು ಎಕ್ಸ್ಟ್ರಾ ಸೀರೆ ಪಾರ್ಟ್ ಇರುತ್ತೆ ಅದರೊಳಗಡೆ ದೇವಿಯ ಕಾಲ್ಗಳನ್ನ ಸೇರಿಸ್ಬಿಟ್ಟು ಬಾರ್ಡರ್ ಅನ್ನೋದು ದೇವಿಯ ಪಾದದ ಹತ್ರ ಅಂದರೆ ನಾವು ಏನು ಗೆಜ್ಜೆ ಕಟ್ತೀವಿ ಅಲ್ಲಿ ಬಟ್ಟೆ ಪಿನ್ನಿಂದ ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಕಾಣೋ ರೀತಿಯಲ್ಲಿ ಮಾಡಿಕೊಂಡು ಒಂದು ಬಟ್ಟೆ ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡಿಕೊಂಡು ನಾವೇನು ಪ್ಲೀಟ್ಸ್ ಅನ್ನು ತಗೊಂಡಿರ್ತೀವಿ ಆ ಕಡೆಯಿಂದ ಸೀರೆಯ ಬಾರ್ಡರ್ ಅನ್ನ ತಗೊಂಡ್ಬಂದು ಮೊಣಕಾಲಿನ ಮೇಲೆ ಹಾಕಿ ತೊಡೆ ಹತ್ರ ನಾವಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಸೀರೆಯ ಬಾರ್ಡರ್ ಮತ್ತೆ ತೊಡೆ ಹತ್ರ ಇರುವ ಸೀರೆಯ ಭಾಗಕ್ಕೆ ಎರಡನ್ನು ಸೇರಿಸಿ ಒಂದು ಪಿನ್ ಅನ್ನು ಸೇರಿಸಿಕೊಂಡು ಸೆಕ್ಯೂರ್ ಮಾಡಿಕೊಂಡು ದೇವಿ ಕಾಲನ್ನ ಮಡ್ಚ್ಕೊಂಡು ಕುಳಿತಿರೋ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಪದ್ಮಾಸನ ರೀತಿಯಲ್ಲಿ ಕುಳಿತುಕೊಂಡಿರೋ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಕಾಲೇನಾದ್ರೂ ಜಾರ್ತಾ ಇದೆ ಅನ್ಸಿದ್ರೆ ದಾರದಿಂದ ನೀವಲ್ಲಿ ಕಾಲನ್ನ ಸೆಕ್ಯೂರ್ ಮಾಡ್ಕೋಬಹುದು ಅಥವಾ ಪಿನ್ ಅನ್ನ ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬಹುದು. ನಾನಿಲ್ಲಿ ಹಾಕಿರೋ ಜಾಗದಲ್ಲಿ ಕಾಲ್ಗಳು ಏನು ಜಾರ್ತಾ ಇರಲಿಲ್ಲ, ಹಾಗೆ ನೀಟಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ದೇವಿಯ ಕಾಲಿನ ಕೆಳಗಡೆ ಇರುವಂತಹ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ಅಲ್ಲಿ ಸ್ಪ್ರೆಡ್ ಮಾಡ್ಕೊಂಡು ಅರೇಂಜ್ ಮಾಡ್ಕೊಳ್ಳಿ. ನಾವೇನು ಪೀಠ ಇಟ್ಟಿರ್ತೀವಿ ಆ ಪೀಠದ ಸುತ್ತ ನೆರಿಗೆಗಳು ಸ್ಪ್ರೆಡ್ ಆಗಬೇಕು. ಆ ರೀತಿಯಲ್ಲಿ ನೀಟಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ದೇವಿಯ ಕಾಲನ್ನೋದು ನೀಟಾಗಿ ಕುತ್ಕೊಂಡಿರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟನ್ನ ಕಳಶದ ಹಿಂಭಾಗ ಸೇರಿಸ್ಕೊಳ್ಳಿ. ಈಗ ಸೆರಗನ್ನ ಹೇಗೆ ಹಾಕೋದು ಅಂತ ನೋಡೋಣ. ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಮೊದಲಿಗೆ ನಾನಿಲ್ಲಿ ಸೆರಗನ್ನ ಹಾಕೊಂಡು ಸೆರಗಲ್ಲಿರುವಂಥ ಪ್ಲೀಟ್ಸ್ ಅನ್ನ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರೋ ರೀತಿಯಲ್ಲಿ ಮಾಡಿಕೊಂಡು ಇಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಅರೇಂಜ್ ಮಾಡಿಕೊಂಡು ನೀಟಾಗಿ ಅಲ್ಲಿ ಸರಿ ಮಾಡ್ಕೊಳ್ಳಿ. ದೇವಿಯ ಚೆಸ್ಟ್ ಭಾಗದಲ್ಲಿ ನೆರಿಗೆಗಳನ್ನ ನಾವಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ನಂತರ ಸೆರಗಿನ ತುದಿಯನ್ನ ದೇವಿಯ ಬಲಗಡೆ ಭುಜದ ಮೇಲ್ಗಡೆಯಿಂದ ಮುಂದ್ಗಡೆಗೆ ತಗೊಂಡ್ಬಂದು ಹಾಕಿರುವಂಥ ಕ್ಲಿಪ್ಸ್ಗಳನ್ನೆಲ್ಲ ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ಅಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಮುಂದ್ಗಡೆಗೆ ಏನು ಸೆರಗಿನ ತುದಿಯನ್ನು ತಗೊಂಡ್ಬಂದಿದ್ದೀನಿ ಆ ಸೆರಗಿನ ತುದಿಯಲ್ಲಿರುವಂಥ ನೆರಿಗೆಗಳು ಸಹ ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಆ ರೀತಿಯಲ್ಲಿ ಪ್ಲೀಟ್ಸ್ ಅನ್ನ ಅರೇಂಜ್ ಮಾಡ್ಕೊಳ್ಳಿ. ಹಾಗೆ ಎಡಗಡೆ ಭುಜದ ಮೇಲೂ ಸಹ ನೆರಿಗೆಗಳು ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಎರಡು ಸೈಡಿನ ಭುಜದ ಮೇಲೆ ಇರುವಂಥ ನೆರಿಗೆಗಳು ಒಂದು ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಹಾಗೆ ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ನೆರಿಗೆಗಳನ್ನೋದು ನೀಟಾಗಿ ಕುತ್ಕೊಂಡಿದೆಯಾ ಅಂತ ನೋಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಡಾಬ್ ಅಥವಾ ಲೇಸನ್ನು ಸೇರಿಸ್ಕೊಂಡು ಒಂದು ಶೇಪನ್ನು ಕೊಟ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟನ್ನು ಬ್ಯಾಕ್ ಸೈಡಲ್ಲಿ ಸೇರಿಸ್ಬಿಟ್ಟು ನೀವು ಬಟ್ಟೆ ಪಿನ್ನನ್ನು ಸೇರಿಸ್ಕೋಬಹುದು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೋಬಹುದು. ನಂತರ ನಾನಿಲ್ಲಿ ದೇವಿಯ ಕಾಲ್ಗಳಿಗೆ ಗೆಜ್ಜೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಗೆಜ್ಜೆಗಳಿದ್ರೆ ಗೆಜ್ಜೆಗಳನ್ನ ಸೇರಿಸ್ಕೊಳ್ಳಿ. ಹಾಗೆ ದೇವಿಯ ಕೈಗಳಿಗೆ ಬಳೆಗಳಿದ್ರೆ ಬಳೆಗಳನ್ನು ಸಹ ನೀವಿಲ್ಲಿ ಸೇರಿಸ್ಕೋಬಹುದು. ನಂತರ ನೀವು ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನ ಅಲಂಕರಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದೇವಿಗೆ ಒಡವೆಗಳನ್ನೆಲ್ಲ ಸೇರಿಸಿದ ನಂತರ ಬಿಂದಿಗೆಯ ಕಂಠಭಾಗ ಕಾಣದೇ ಇರಲಿ ಅಂತ ನಾನಲ್ಲೊಂದು ಸರನ ಹಾಕೊಂಡಿದ್ದೀನಿ. ಹಾಗೆ ದೇವಿ ಎರಡು ಭುಜಗಳಿಗೆ ಕಮಲದ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಜಡೆಬಿಲ್ಲೆ ಇದ್ರೆ ಜಡೆಬಿಲ್ಲೆಯನ್ನು ಸಹ ನೀವಿಲ್ಲಿ ಸೇರಿಸ್ಕೋಬಹುದು. ನಂತರ ನಿಮ್ಮ ಶಾಸ್ತ್ರದ ಪ್ರಕಾರ ಅಥವಾ ನಿಮ್ಮ ಪದ್ಧತಿಯ ಪ್ರಕಾರ ಕಳಶದ ಬಿಂದಿಗೆಗೆ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ಮಾವಿನೆಲೆ ವಿಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನ ಅಲಂಕರಿಸಿ. ಹಾಗೆ ಶ್ರದ್ಧಾ ಭಕ್ತಿಯಿಂದ ದೇವಿಯನ್ನ ಆರಾಧಿಸಿ. ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನ ನೋಡ್ತಾ ಇರಬಹುದು. ದೇವಿ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ವರಮಹಾಲಕ್ಷ್ಮಿ ದೇವಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸಬಹುದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಮೇಲೆ ಒಂದು ಮಣೆಯನ್ನ ಇಟ್ಕೊಂಡಿದ್ದೀನಿ. ಮಣೆಯ ಮೇಲೆ ಸಣ್ಣದಾಗಿರುವಂತಹ ಒಂದು ಪೀಠನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ಒಂದು ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಅಕ್ಕಿಯನ್ನು ತುಂಬಿಸಿ ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಮೇಲ್ಗಡೆ ಇರುವಂತಹ ಬಿಂದಿಗೆಗೆ ದೇವಿಯ ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಒಂದು ಕೈಯನ್ನು ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಎರಡು ಕಡ್ಡಿಗಳನ್ನ ಕಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಕಡ್ಡಿನ ಬ್ಯಾಕ್ ಸೈಡ್ಗೆ ಕಟ್ಕೊಂಡಿದ್ದೀನಿ. ಇನ್ನೊಂದು ಸಣ್ಣದಾಗಿರುವಂಥ ಕಡ್ಡಿಯನ್ನು ಮುಂದ್ಗಡೆಗೆ ಕಟ್ಕೊಂಡಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಲಾಸ್ಟಲ್ಲಿ ನಿಮಗೆ ಅರ್ಥ ಆಗುತ್ತೆ ಈ ರೀತಿ ಕಟ್ಕೊಂಡು ಅಲಂಕಾರ ಮಾಡಿದ್ರೆ ಅದು ಎಷ್ಟು ಲುಕ್ ಆಗಿ ಬರುತ್ತೆ ಅಂತ ಹೇಳಿ. ಈಗ ಇನ್ನೊಂದು ಕಡ್ಡಿಗೆ ನಾನಿಲ್ಲಿ ದೇವಿಯ ಕೈಯನ್ನು ಈ ರೀತಿ ದಾರದಿಂದ ಕಟ್ಕೊಂಡು ನೀಟಾಗಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ಟೋದ್ರಿಂದ ಕೈಗಳು ಅಲುಗಾಡಲ್ಲ, ನೀಟಾಗಿ ಫಿಕ್ಸ್ ಆಗಿರುತ್ತೆ. ಸಪೋರ್ಟ್ಗೆ ನಾನಲ್ಲಿ ಒಂದು ಜ್ಯುವೆಲರಿ ಡಬ್ಬನ ಇಟ್ಕೊಂಡು ದೇವಿಯ ಕೈಗಳನ್ನ ನೀಟಾಗಿ ಕಟ್ಕೊಳ್ತಾ ಇದ್ದೀನಿ. ನಿಮಗೆ ಸಪೋರ್ಟ್ಗೆ ಯಾರಾದರೂ ಇದ್ರೆ ಅವ್ರ ಹತ್ರ ಹಿಡ್ಕೊಳ್ಳೋಕ್ಕೆ ಹೇಳ್ಬಿಟ್ಟು ನೀವು ನೀಟಾಗಿ ದೇವಿಯ ಕೈಗಳನ್ನ ಕಟ್ಟಿ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಕಳಶದ ಬಿಂದಿಗೆ ಮತ್ತೆ ಕೈಗಳಿಗೆ ನಾನು ಬ್ಲೌಸ್ ಪೀಸಿಂದ ಇವಾಗ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ ಪೀಸನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಬಿಂದಿಗೆ ಎಷ್ಟು ಅಗಲ ಬರುತ್ತೆ ಅಷ್ಟು ಅಗಲಕ್ಕೆ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿಕೊಂಡು ಬಿಂದಿಗೆಗೆ ಕಳಶದ ಬಿಂದಿಗೆ ಒಂದು ಸುತ್ತು ತಗೊಂಡು ಬಂದು ಬ್ಯಾಕ್ ಸೈಡಲ್ಲಿ ನಾವು ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ನಾವು ಮುಂದೆ ಏನು ಕಡ್ಡಿ ಸಣ್ಣದಾಗಿರುವಂಥ ಕಡ್ಡಿ ಕಟ್ಕೊಂಡಿರ್ತೀವಿ ಆ ಕಡ್ಡಿ ಕವರ್ ಆಗಬೇಕು. ಆ ರೀತಿಯಲ್ಲಿ ನಾವು ಕವರ್ ಮಾಡ್ಕೋಬೇಕಾಗುತ್ತೆ. ತುಂಬ ಲೆಂತಿಯಾಗಿರುವಂಥ ಕಡ್ಡಿಯನ್ನು ಮುಂದ್ಗಡೆ ಕಟ್ಬಿಡಿ. ಸ್ವಲ್ಪ ಲೆಂತ್ ಇರಬೇಕು, ಅಂದರೆ 2 ಇಂಚು ಅಗಲ ಬರಬೇಕು ಮುಂದ್ಗಡೆ. ಆ ರೀತಿಯಲ್ಲಿರುವಂಥ ಕಡ್ಡಿಯನ್ನು ನೀವು ಕಟ್ಕೋಬೇಕಾಗುತ್ತೆ. ಟೋಟಲ್ ಆಗಿ ಒಂದು 7 ರಿಂದ 8 ಇಂಚ್ ಅಗಲ ಇರುವಂಥ ಕಡ್ಡಿಯನ್ನು ಕಟ್ಕೊಂಡ್ರೆ ಸಾಕಾಗುತ್ತೆ. ಕೈಗಳಿಗೆ ನಾನಿಲ್ಲಿ ಎಕ್ಸ್ಟ್ರಾ ಇರುವಂಥ ಬ್ಲೌಸ್ ಪೀಸ್ ತುದಿ ಏನು ಬರುತ್ತೆ ಆ ತುದಿಯಿಂದ ದೇವಿಯ ಕೈಗಳನ್ನ ನಾನಿಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ.
ನೀವು ಸ್ವಲ್ಪ 1 ಮೀಟರ್ ಇರುವಂಥ ಬ್ಲೌಸ್ ಪೀಸನ್ನು ತೊಗೊಂಡ್ರೆ ನೀಟಾಗಿ ಕವರ್ ಮಾಡ್ಕೋಬಹುದು. ನಾನು ತೊಗೊಂಡಿರುವಂಥ ಬ್ಲೌಸ್ ಪೀಸು ಸ್ವಲ್ಪ ಚಿಕ್ಕದಾಗಿದೆ, ಬಟ್ ಅದನ್ನೇ ಅಡ್ಜಸ್ಟ್ ಮಾಡಿ ನಾನಿಲ್ಲಿ ಬ್ಲೌಸ್ ಪೀಸ್ನ ಸ್ಲೀವ್ಗೆ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಕೈಗಳಿಗೆ ಬ್ಲೌಸ್ ಹಾಕಿರೋ ರೀತಿ ಕಾಣಿಸಬೇಕು, ಆ ರೀತಿ ಬ್ಲೌಸ್ ಪೀಸಿಂದ ದೇವಿಯ ಕೈಗಳನ್ನ ಕವರ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಪಿನ್ನನ್ನು ಹಾಕಿಬಿಟ್ಟು ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ದೇವಿಯ 2 ಕೈಗಳಿಗೂ ಸಹ ಇದೇ ರೀತಿ ನಾವು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ ಪೀಸಿನ ತುದಿಯನ್ನು ಕಡ್ಡಿಯ ಮೇಲ್ಗಡೆಯಿಂದ ತಗೊಬಂದು ದೇವಿಯ ಕೈಗಳಿಗೆ ಒಂದು ರೌಂಡನ್ನು ತಗೋಬರಬೇಕಾಗುತ್ತೆ. ಒಂದು ರೌಂಡನ್ನು ತಗೊಬಂದು ಬ್ಯಾಕ್ ಸೈಡ್ಗೆ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಅಲ್ಲಿ ನಾವು ಸೆಕ್ಯೂರ್ ಮಾಡ್ಕೋಬೇಕು. ನಂತರ ಕಡ್ಡಿಯ ಮೇಲ್ಗಡೆ ನೀಟಾಗಿ ಬ್ಲೌಸ್ ಪೀಸು ಕವರ್ ಆಗಿದೆ ಅಂತ ಒಮ್ಮೆ ನೋಡಿಕೊಂಡು ಸೈಡ್ಸ್ ಎಲ್ಲ ನೀವು ಅಲ್ಲಿ ನೀಟಾಗಿ ಕರೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಕಡ್ಡಿಯ ಮೇಲ್ಗಡೆ ನಾವೇನು ಬ್ಲೌಸ್ ಪೀಸ್ ಒಂಥರ ಇಟ್ಕೊಂಡಾಗಿದೆಯಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ಗುಂಪಿನನ್ನು ಸೇರಿಸ್ಕೊಳ್ಳಿ. ಗುಂಪಿನ ಅಥವಾ ಬಟ್ಟೆ ಪಿನ್ನನ್ನು ಬ್ಯಾಕ್ ಸೈಡ್ಗೆ ಸೇರಿಸ್ಬಿಟ್ಟು ನೀವು ಕವರ್ ಮಾಡಿಕೊಂಡು ದೇವಿಯ ಅಪ್ಪರ್ ಬಾಡಿನ ರೆಡಿ ಮಾಡ್ಕೋಬಹುದು. ಈಗ ಸೀರೆಯನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಸೀರೆಯನ್ನು ಹಾಡ್ಕೊಂಡು ನಾವು ಪ್ಲೀಟ್ಸನ್ನು ಮಾಡಬೇಕಾಗುತ್ತೆ. ಮುಕ್ಕಾಲು ಭಾಗ ಸೀರೆಯನ್ನು ನಾವು ಇದೇ ರೀತಿಯಾಗಿ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಪ್ಲೀಟ್ಸು ಸಿಗುತ್ತೆ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಂಡಾಗ. ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿ ನೀವು ಪ್ಲೀಟ್ಸನ್ನು ಮಾಡ್ಕೊಂಡಿದ ನಂತರ ಬಾರ್ಡರ್ ಹತ್ರ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಬಟ್ಟೆ ಪಿನ್ ಅಥವಾ ಕ್ಲಿಪ್ಪನ್ನು ನೀವು ಇಲ್ಲಿ ಸೇರಿಸ್ಕೋಬಹುದು. ಒಂದೇ ಸಲ ಪ್ಲೀಟ್ಸನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಪ್ಲೀಟ್ಸನ್ನು ಮಾಡ್ತಾ ಕ್ಲಿಪ್ಗಳನ್ನ ಸೇರಿಸ್ತಾ ಪ್ಲೀಟ್ಸ್ಗಳನ್ನ ಕಂಟಿನ್ಯೂ ಮಾಡ್ತಾ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ನನಗೆ 2 ಬಾರ್ಡರ್ ಹತ್ರ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ನಾವಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಈ ಅಲಂಕಾರದ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡೋದಂತೂ ಮರಿಬೇಡಿ. ಈಗ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದಾಗಿದೆ. ನಂತರ ನಾನು ಇಲ್ಲಿ ಸೆರಗನ್ನ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆ ಸೆರಗನ್ನ ನಾನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ನಾನು ಇಲ್ಲೊಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ದೂರಕ್ಕೆ ಒಂದೊಂದು ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ 2 ಮೊಳ ಆಗುವಷ್ಟು ಸೆರಗನ್ನ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ಸೆರಗು ಹಾಕ್ತೀರಾ ಅನ್ನೋದ್ರ ಮೇಲೆ ನೀವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಸೆರಗಿನ ಪ್ಲೀಟ್ಸು ಹಾಗೆ ನಾವು ನಾರ್ಮಲ್ ಆಗಿ ಏನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಅದ್ರ ಮಧ್ಯದಲ್ಲಿ ಒಂದಿಷ್ಟು ಸೀರೆ ಪಾಟು ಉಳಿದಿರುತ್ತೆ. ಆ ಪಾಟನೇ ನಾನು ಎಕ್ಸ್ಟ್ರಾ ಸೀರೆ ಪಾಟು ಅಂತ ಹೇಳೋದು. ಒಬ್ರು ವ್ಯೂವರ್ಸ್ ಕೇಳಿದ್ರು ಎಕ್ಸ್ಟ್ರಾ ಸೀರೆ ಪಾಟ್ ಅಂದರೆ ಏನು ಅಂತ ಹೇಳ್ಬಿಟ್ಟು, ಅದೇ ಪಾಟನ ನಾನು ಎಕ್ಸ್ಟ್ರಾ ಸೀರೆ ಪಾಟ್ ಅಂತ ಹೇಳ್ಬಿಟ್ಟು ದೇವಿಯ ಕಾಲ್ಗಳನ್ನ ಫಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋವಂಥದ್ದು. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಸೆರಗು ಪಾಟನ್ನು ಕಳಶದ ಪಕ್ಕದಲ್ಲಿ ಇಟ್ಕೊಂಡು ಈಗ ನಾವು ಲೆಂತನ್ನು ನೋಡ್ಕೋಬೇಕಾಗುತ್ತೆ. ಸಣ್ಣ ಬಾರ್ಡರ್ ಮೇಲ್ಗಡೆ ಬರಬೇಕು, ಲೆಂತಿ ಬಾರ್ಡರ್ ಕೆಳಗಡೆ ಬರಬೇಕು. ಹಾಗೆ ಬಾರ್ಡರ್ಗೂ ಒಂದು ಬಾರ್ಡರ್ಗೂ ಇನ್ನೊಂದು ಬಾರ್ಡರ್ಗೂ 4 ಬೇಳ ಅಗಲ ಆಗೋಷ್ಟು ಗ್ಯಾಪನ್ನು ಕೊಟ್ಕೋಬೇಕಾಗುತ್ತೆ. ಅಂದರೆ ಒಂದು 3 ಇಂದ 4 ಇಂಚ್ ಅಗಲ ಆಗೋಷ್ಟು ಗ್ಯಾಪನ್ನು ಕೊಟ್ಕೊಳ್ಳಿ. ಸೂಜಿಗೆ ಇಲ್ಲಿ ದಾರನ ಸೇರಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿರುವಂಥ ದಾರನ ಸೇರಿಸ್ಕೊಳ್ಳಿ. ತುಂಬ ದಪ್ಪ ಇರಬಾರ್ದು ದಾರ, ಆದರೆ ಗಟ್ಟಿ ಇರುವಂಥ ದಾರನ ನೀವು ಇಲ್ಲಿ ತಗೊಳ್ಳಿ. ಹೂ ಕಟ್ಟೋದಕ್ಕೆ ಎಲ್ಲ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಇನ್ನೊಂದು ರೌಂಡ್ ದೊಡ್ಡದಾಗಿರುವಂಥ ದಾರ ಬರುತ್ತೆ. ಅಂದರೆ ಕಳಶದ ಬಿಂದಿಗೆಗಳಿಗೆಲ್ಲ ಸುತ್ತೋದಕ್ಕೆ ಅಂತ ಕೆಲವು ದಾರ ಬರುತ್ತೆ. ಅಂಥ ದಾರನ ನೀವು ಇಲ್ಲಿ ತಗೊಂಡು ಸೂಜಿಗೆ ದಾರನ ಪೋಣಿಸ್ಕೋಬೇಕಾಗುತ್ತೆ. ಪೋಣಿಸ್ಕೊಂಡು ನಾವು ಏನು ಪ್ಲೀಟ್ಸ್ ಮಾಡಿರ್ತೀವಿ ಆ ಪ್ಲೀಟ್ಸ್ಗೆ ನಾವು ದಾರನ ಪೋಣಿಸ್ಕೊಬಿಟ್ಟು ಕಳಶದ ಬಿಂದಿಗೆ ಏನು ಇಟ್ಕೊಂಡಿರ್ತೀವಿ ಆ ಕಂಠ ಭಾಗಕ್ಕೆ ಗ್ರಿಪ್ ಆಗಿ ಕಟ್ಕೋಬೇಕಾಗುತ್ತೆ. ನಂತರ ಸೆರಗನ್ನ ನಾವು ಬ್ಯಾಕ್ ಸೈಡ್ಗೆ ಹಾಕೋಬೇಕು. ಕಳಶದ ಬ್ಯಾಕ್ ಸೈಡ್ಗೆ ಹಾಕೋಬೇಕು. ಲೆಫ್ಟ್ ಸೈಡಿಂದ ತಗೊಂಡು ಹೋಗಿ ಕಳಶದ ಬ್ಯಾಕ್ ಸೈಡ್ಗೆ ಸೆರಗನ್ನ ಹಾಕೋಬೇಕು. ಮೇಲ್ಗಡೆ ಇರುವಂಥ ಪ್ಲೀಟ್ಸನ್ನು ಕಳಶದ ಬಿಂದಿಗೆಯ ಮೇಲೆ ಇಟ್ಕೊಂಡು ಕೆಳಗಡೆ ಇರುವಂಥ ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ಸ್ಗಳನ್ನ ರಿಮೂವ್ ಮಾಡಿಕೊಂಡು ನಾವು ಇವಾಗ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನೀಟಾಗಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಇಲ್ಲಿ ಅರೇಂಜ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಕೊಳ್ತೀರಾ ಅಲಂಕಾರ ಅನ್ನೋದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಪ್ಲೀಟ್ಸ್ ಏನಾದ್ರು ಎತ್ಕೊಳ್ತಾ ಇದೆ ನೀಟಾಗಿ ಕುತ್ಕೊಳ್ತಾ ಇಲ್ಲ ಅಂದರೆ ನೀವು ಗುಂಪಿನಿಂದಾದರೂ ಸೆಕ್ಯೂರ್ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೋಬಹುದು. ನಾನೀಗ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನೀಟಾಗಿ ಎಲ್ಲ ಪ್ಲೀಟ್ಸ್ಗಳನ್ನೂ ಅರೇಂಜ್ ಮಾಡ್ಕೊಳ್ಳಿ. ಒಂದ್ಸಲಿ ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೊಂಡ ನಂತರ ಮೇಲ್ಗಡೆ ಇರುವಂಥ ಪ್ಲೀಟ್ಸನ್ನು ತಗೊಂಡು ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿ ಪ್ಲೀಟ್ಸನ್ನು ನಾವು ಇಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ದೇವಿಯ ಕಾಲ್ಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ದೇವಿಯ ಎಡಕಾಲನ್ನು ಅಥವಾ ಲೆಫ್ಟ್ ಲೆಗ್ಗನ್ನು ಸೀರೆಯ ಮೇಲ್ಗಡೆ ಪ್ಲೀಟ್ಸ್ ಏನು ಬರುತ್ತೆ ಪ್ಲೀಟ್ಸ್ನ ಒಳಭಾಗದಲ್ಲಿ ಇಟ್ಬಿಟ್ಟು ಬಾರ್ಡರ್ ಅನ್ನೋದು ಗೆಜ್ಜೆ ಕಟ್ಟೋ ಜಾಗದಲ್ಲಿ ನೀಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಪ್ಲೀಟ್ಸ್ ಏನು ಬರುತ್ತೆ ಆ ಕಡೆಯಿಂದ ಸೀರೆಯ ಬಾರ್ಡರ್ ಅನ್ನು ತಗೊಂಡು ಮೊಣಕಾಲಿನ ಮೇಲೆ ಒಂದು ರೌಂಡ್ ತಗೊಂಡು ಹೋಗಿ ತೊಡೆ ಭಾಗದಲ್ಲಿ ಅಂದರೆ ಕಾಲಿನ ತೊಡೆ ಭಾಗ ಏನು ಬರುತ್ತೆ ಅಲ್ಲಿ ನಾವು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ಇರುವಂಥ ಸೀರೆ ಪಾಟು ಹಾಗೆ ಕೆಳಗಡೆ ಇರುವಂಥ ಸೀರೆ ಪಾಟನ್ನು ಸೇರಿಸ್ಬಿಟ್ಟು ಒಂದು ಬಟ್ಟೆ ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡ್ಕೊಳ್ಳಿ. ಕಾಲಿನ ಮೇಲೆ ಸೀರೆ ಪಾಟು ನೀಟಾಗಿ ಕುತ್ಕೊಂಡಿದೆಯಾ ಅಂತ ಒಮ್ಮೆ ನೋಡ್ಕೊಳ್ಳಿ. ನಂತರ ಇನ್ನೊಂದು ಕಾಲನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ದೇವಿಯ ಬಲಗಾಲನ್ನು ನಾವು ಎಕ್ಸ್ಟ್ರಾ ಸೀರೆ ಪಾಟ್ ಅಂತ ಏನು ಬಿಟ್ಕೊಂಡಿರ್ತೀವಿ ಅದರೊಳಗಡೆ ದೇವಿಯ ಕಾಲನ್ನು ಇಟ್ಬಿಟ್ಟು ದೇವಿಯ ಕಾಲ್ಗೆ ಒಂದು ಸುತ್ತು ಸೀರೆಯನ್ನು ತಗೋಬರ್ಬೇಕಾಗುತ್ತೆ. ಬಾರ್ಡರ್ ಅನ್ನೋದು ಗೆಜ್ಜೆ ಕಟ್ಟೋ ಜಾಗದಲ್ಲಿ ನೀಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನಂತರ ಪ್ಲೀಟ್ ಸೈಡ್ ಏನು ಬರುತ್ತೆ ಆ ಕಡೆಯಿಂದ ದೇವಿಯ ಮೊಣಕಾಲಿನ ಮೇಲೆ ಸೀರೆಯ ಬಾರ್ಡರ್ ಬರಬೇಕು. ಆ ಬಾರ್ಡರ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಅಲ್ಲಿ ಸೀರೆ ಪಾಟ್ ಏನು ರಿಂಕಲ್ಸ್ ಥರ ಇದೆ ಅವನ್ನೆಲ್ಲ ನಾವು ಸೈಡ್ಗೆ ಹಾಕೋಬೇಕು ಅಥವಾ ಕಳಶದ ಹಿಂಭಾಗಕ್ಕೆ ಸೇರಿಸ್ಕೊಂಡು ಅಲ್ಲಿ ದೇವಿಯ ತೊಡೆ ಭಾಗಕ್ಕೆ ಅಥವಾ ಏನು ನಾವು ಕಾಲಿಟ್ಕೊಂಡಿರ್ತೀವಿ ಆ ಕಾಲಿನ ತುದಿಗೆ ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಹಾಗೆ ನಾವು ಯಾವ ರೀತಿ ಕಾಲನ್ನ ಹಾಕ್ತೀವಿ ಅಥವಾ ಕಾಲನ್ನ ಇಟ್ಕೊಳ್ತೀವಿ ಅನ್ನೋದನ್ನ ನೀಟಾಗಿ ನೋಡಿಕೊಂಡು ನಾವಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ದೇವಿಯ ಕಾಲಿನ ತುದಿಗೆ ನಾವೇನು ದಾರ ಕಟ್ಟಿರ್ತೀವಿ ಆ ದಾರ ಮತ್ತೆ ದೇವಿಗೆ ಗೆಜ್ಜೆ ಕಟ್ತೀವಲ್ಲ ಆ ಕಡೆ ಇನ್ನೊಂದು ದಾರನ ಕಟ್ಬಿಟ್ಟು ಎರಡನ್ನೂ ತಗೊಂಡು ಕಳಶದ ಬಿಂದಿಗೆ ಸುತ್ತ ದಾರನ ಸೇರಿಸ್ಬಿಟ್ಟು ಕಾಲನ್ನದು ಎಲ್ ಶೇಪಲ್ಲಿ ಬರೋ ರೀತಿಯಲ್ಲಿ ಮಾಡಿಕೊಂಡು ನಾನಲ್ಲಿ ಬ್ಯಾಕ್ ಸೈಡ್ಗೆ ತೊಡೆ ಭಾಗದಲ್ಲಿರುವಂಥ ದಾರ ಹಾಗೆ ದೇವಿಯ ಕಾಲಿಗೆ ಕಟ್ಟಿರುವಂಥ ದಾರನ ಎರಡನ್ನೂ ಜಾಯಿನ್ ಮಾಡಿಬಿಟ್ಟು ಅಲ್ಲಿ ಕಟ್ಕೊಳ್ತಾ ಇದ್ದೀನಿ. ಎಲ್ ಶೇಪು ನೀಟಾಗಿ ಬರಲಿ, ಕಾಲು ಜಾರ್ದಿರ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ನಾನಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕಾಲು ಪದೇ ಜಾರಲ್ಲ, ನೀಟಾಗಿ ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ. ಈಗ ಸೀರೆ ಪಾಟ್ ಏನು ರಿಂಕಲ್ಸ್ ಥರ ಇದೆ ಅವನ್ನೆಲ್ಲ ನೀವಲ್ಲಿ ಸರಿ ಮಾಡ್ಕೊಳ್ಳಿ, ನೀಟ್ ಮಾಡ್ಕೊಳ್ಳಿ.
ಸರಿ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಸೀರೆ ಪಾಟನ ಕಳಶದ ಹಿಂಭಾಗಕ್ಕೆ ಸೇರಿಸ್ಕೊಳ್ಳಿ. ಎಲ್ಲಾದರೂ ಬೇಕು ಅಂದರೆ ಪಿನ್ಗಳನ್ನ ನೀವು ಸೇರಿಸ್ಕೋಬೋದು. ಇನ್ನೊಂದು ಕಾಲು ಕೆಳಗಡೆ ಬಿಟ್ಕೊಂಡಿರೋ ರೀತಿ, ಒಂದು ಕಾಲು ಎಲ್ ಶೇಪಲ್ಲಿ ಇಟ್ಕೊಂಡಿರೋ ರೀತಿ ಅಂದರೆ ಮಡ್ಚ್ಕೊಂಡು ಕುಳ್ತಿರೋ ರೀತಿ, ಇನ್ನೊಂದು ಕಾಲು ಕೆಳಗಡೆ ಬಿಟ್ಕೊಂಡಿರೋ ರೀತಿಯಲ್ಲಿ ಮಾಡಿಕೊಂಡು ಎರಡು ಕಾಲನ್ನು ಸೇರಿಸ್ಬಿಟ್ಟು ನಾನು ಇಲ್ಲೊಂದು ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ದೇವಿಯ ಕಾಲಿನ ಕೆಳಗಡೆ ಇರುವಂಥ ಪ್ಲೀಟ್ಸ್ಗಳನ್ನ ಈಗ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಪ್ಲೀಟ್ಸ್ಗಳನ್ನ ನೀವು ಇಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವೇನು ಎಲ್ ಶೇಪಲ್ಲಿ ದೇವಿಯ ಕಾಲನ್ನು ಇಟ್ಕೊಂಡಿದ್ದೀವಿ, ಆ ಕಾಲಿನಾದ್ರೂ ತೊಡೆ ಭಾಗದಲ್ಲಿ ಬಗ್ಗಿರೋ ರೀತಿ ಕಾಣಿಸ್ತಾ ಇದೆ ಅಂದರೆ ಅದ್ರ ಕೆಳಗಡೆ ನ್ಯೂಸ್ ಪೇಪರ್ ಅಥವಾ ಬ್ಲೌಸ್ ಪೀಸನ್ನು ನೀಟಾಗಿ ಸುತ್ತಬಿಟ್ಟು ತೊಡೆ ಭಾಗದಲ್ಲಿ ಇಟ್ಬಿಟ್ಟು ಅಲ್ಲಿ ಹೈಟನ್ನು ಮ್ಯಾಚ್ ಮಾಡ್ಕೊಳ್ಳಿ. ಆಗ ಕಾಲನ್ನದು ನೀಟಾಗಿ ಮುಚ್ಕೊಂಡು ಕುಳ್ತಿರೋ ರೀತಿಯಲ್ಲಿ ಕಾಣಿಸುತ್ತೆ. ಸೀರೆ ಕೆಳಭಾಗದಲ್ಲಿ ಪೇಪರ್ ಬಾಲನ್ನು ಇಟ್ಕೋಬೇಕಾಗುತ್ತೆ. ನಂತರ ದೇವಿಯ ಕಾಲಿನ ಕೆಳಗಡೆ ಇರುವಂಥ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಇರುವಂಥ ಪ್ಲೀಟ್ಸ್ಗಳನ್ನ ಸಹ ನೀವು ಅಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ನಂತರ ನಾನು ಇನ್ನೊಂದು ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ಅಂದರೆ ನಾವೇನು ದೇವಿಗೆ ಕೈಗಳನ್ನ ಫಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬಿಂದಿಗೆಯನ್ನು ಇಟ್ಬಿಟ್ಟು ಡಬಲ್ ಸೈಡ್ ಟೇಪಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ನಾನು ಅಲ್ಲಿ ಸೆಕ್ಯೂರ್ ಮಾಡ್ಕೊಂಡಿರೋಂಥದ್ದು ತೋರಿಸಿಲ್ಲ. ಸೆರಗನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಸೆರಗನ್ನ ನೀವು ಈ ರೀತಿ ಆದರೂ ಹಾಕ್ಬೋದು. ದೇವಸ್ಥಾನಗಳಲ್ಲಿ ದೇವರು ಕುತ್ಕೊಂಡಿರೋ ರೀತಿಯಲ್ಲಿ ಕಾಣಿಸುತ್ತೆ ಈ ರೀತಿ ಸೆರಗು ಹಾಕಿದ್ರೆ, ಅಥವಾ ವಿ ಶೇಪಲ್ಲಾದರೂ ಹಾಕ್ಬೋದು. ನಾನಿಲ್ಲಿ ವಿ ಶೇಪಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಿದಾಗ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ನಾನು ಏನಕ್ಕೆ ಎರಡು ಕಡ್ಡಿಗಳನ್ನ ಕಳಶದ ಬಿಂದಿಗೆಗೆ ಕಟ್ಕೊಂಡಿದ್ದೀನಿ ಅಂದರೆ, ಈ ರೀತಿ ಅಲಂಕಾರ ಮಾಡಿದಾಗ ಭುಜ ಅನ್ನೋದು ನೀಟಾಗಿ ಶೇಪ್ ಆಗಿ ಕಾಣಿಸುತ್ತೆ. ಅಲಂಕಾರ ಮಾಡಿದಾಗೂ ಸಹ ಲಕ್ಷಣವಾಗಿ ಕಾಣಿಸುತ್ತೆ. ಜ್ಯುವೆಲರಿ ಹಾಕಿದಾಗೂ ಸಹ ಸ್ಟಿಪ್ ಆಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಎರಡು ಕಡ್ಡಿಗಳನ್ನ ಕಟ್ಬಿಟ್ಟು ಈ ರೀತಿ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ವಿ ಶೇಪಲ್ಲಿ ಏನು ಸೆರಗು ಹಾಕೊಂಡಿರ್ತೀವಿ, ಸೆರಗಿನ ತುದಿ ಅನ್ನೋದು ಕೆಳಗಡೆಗೆ ವಿ ಥರ ಬರಬೇಕು. ಹಾಗೆ ಮೇಲ್ಗಡೆ ಪ್ಲೀಟ್ಸ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿಲಿ ಸ್ಪ್ರೆಡ್ ಮಾಡಿಕೊಂಡು ವಿ ಶೇಪ್ ಬರೋ ರೀತಿ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಂಡು ಡಾಬು ಅಥವಾ ಲೇಸನ್ನು ಕೊಟ್ಕೊಳ್ಳಿ. ಹಾಗೆ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕಾರ ಮಾಡಿ. ಈ ರೀತಿ ಏನಾದರೂ ಸರಗಳು ಇದ್ದರೆ ದೇವಿಯ ಕಾಲಿನ ಮೇಲೆ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಮಾಂಗಲ್ಯ ಸರನ ಸೇರಿಸ್ಕೊಳ್ಳಿ. ನೀವಿಲ್ಲಿ ದೇವಿಯ ಭುಜಗಳನ್ನ ನೋಡ್ಬೋದು, ಎಷ್ಟು ನೀಟಾಗಿ ಎಷ್ಟು ಸ್ಟಿಫ್ ಆಗಿ ಕೂತಿದೆ ಅಂತ ಹೇಳ್ಬಿಟ್ಟು. ದೇವಿಗೆ ಜಡೆಬಿಲ್ಲೆ ಇದ್ದರೆ ಜಡೆಬಿಲ್ಲೆಯನ್ನು ಸೇರಿಸಿ. ಹಾಗೆ ದೇವಿಯ ಕಾಲುಗಳಿಗೆ ಕಾಲ್ಗೆಜ್ಜೆಗಳಿದ್ದರೆ ಕಾಲ್ಗೆಜ್ಜೆಗಳನ್ನ ನೀವಿಲ್ಲಿ ಸೇರಿಸ್ಕೋಬಹುದು, ಅಥವಾ ಲೇಸನ್ನೇ ನೀವು ಕಾಲ್ಗೆಜ್ಜೆ ರೀತಿಯಲ್ಲಿ ಹಾಕ್ಬೋದು. ಬೆಳ್ಳಿಯ ಕಾಲ್ಗೆಜ್ಜೆಗಳಿದ್ದರೆ ನೀವು ಅದನ್ನೇ ಸಹ ಹಾಕೋಬಹುದು. ಈಗ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಹಾಕಿ, ಮಾವಿನೆಲೆ ವೀಳ್ಯದೆಲೆಯನ್ನು ಇಟ್ಟು, ತೆಂಗಿನಕಾಯಿ ಇಟ್ಟು, ದೇವಿಗೆ ಮುಖಪದ್ಮವನ್ನು ಹಾಕಿ, ಹೂಗಳಿಂದ ದೇವಿಯನ್ನು ಅಲಂಕರಿಸಿ. ತೋಮಾಲೆ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಅಲಂಕಾರದಲ್ಲಿ. ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.